ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು 2024 ರೀಡಿಂಗ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಲ್ರೆಡಿ ಜನರಲ್ ರೀಡಿಂಗ್ ಮಾಡಿದ್ದೀನಿ. ಓವರಾಲ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಚೆಕ್ ದಟ್ ಔಟ್. 2024 ಜನರಲ್ ಎನರ್ಜೀಸ್ ಹೇಗಿದೆ ಓವರಾಲ್ ಆಗಿ ಅಂತ ಹೇಳಿ. ಬಟ್ ಇವತ್ತಿನ ಟಾರೋ ರೀಡಿಂಗಲ್ಲಿ ಸ್ಪೆಸಿಫಿಕ್ ಆಗಿ ಕರಿಯರ್, ಮನಿ, ಅಬಂಡೆನ್ಸ್, ಕ್ರಿಯೇಟಿವ್ ಪ್ರಾಜೆಕ್ಟ್ಸ್, ಬಿಸ್ನೆಸ್ ಇರ್ಬೋದು, ನಮ್ಮ ಕ್ರಿಯೇಟಿವ್ ಎಂಡೆವರ್ಸ್ ಇರ್ಬೋದು. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಕರಿಯರ್, ಮನಿ ಇವತ್ತಿನ ಟಾರೋ ರೀಡಿಂಗಲ್ಲಿ 2024ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕರಿಯರ್, ಮನಿ, ಪ್ರಾಜೆಕ್ಟ್ಸ್ ಬಗ್ಗೆ ಅಂತ ಹೇಳಿ. ಆಲ್ ರೈಟ್. ಸೊ 2024 ರೀಡಿಂಗಲ್ಲಿ ಅನೌನ್ಸ್ ಮಾಡಿದ ಹಾಗೆ ಡಿಸೈನ್ ಯೋರ್ 2024 ಮಾಸ್ಟರ್ ಕ್ಲಾಸ್ ರಿಜಿಸ್ಟ್ರೇಷನ್ ಇನ್ನೂ ಓಪನ್ ಇದೆ. ನೀವು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇದೆ, ಗೋ ರಿಜಿಸ್ಟರ್ ಟುಡೇ. ಯಾಕೆಂದರೆ ಈ ಮಾಸ್ಟರ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅ ಲಾಟ್ ಅಬೌಟ್ 2023 ಬಗ್ಗೆ ಕ್ಲೋಷರು ಮತ್ತು 2024ಗೆ ಇಂಟೆನ್ಷನ್ ಸೆಟ್ ಮಾಡೋದು, ಗೋಲ್ ಸೆಟ್ ಮಾಡೋದು, ಮತ್ತು ವಿಷನ್ ಬೋರ್ಡ್ ಮಾಡೋದು. ವಿಷನ್ ಬೋರ್ಡ್ ಜೊತೆಗೆ ವಿಲ್ ಆಲ್ಸೋ ಬಿ ಡೂಯಿಂಗ್ ಆರ್ ಟಾಕಿಂಗ್ ಅಬೌಟ್ ಈ ಮ್ಯಾಜಿಕಲ್ ಬಾಕ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಮತ್ತು ಅಷ್ಟೇ ಅಲ್ದಿರ ದೆರ್ ಆರ್ ಮೆನಿ ಥಿಂಗ್ಸ್ ದಟ್ ಹ್ಯಾವ್ ಪ್ಲ್ಯಾನ್ಡ್ ಈ ಮಾಸ್ಟರ್ ಕ್ಲಾಸ್ಗೆ. ಅದ್ರ ಜೊತೆಗೆ ದ ಹೋಲ್ ಇಯರ್ 2024 ಎವ್ರಿ ಮಂತ್ ನಾವು ಮಂತ್ಲಿ ರೀಸೆಟ್ ಕಾಲಲ್ಲಿ ಮೀಟ್ ಮಾಡ್ತೀವಿ ಲೈವ್. ಆ್ಯಂಡ್ ಎವ್ರಿ ಮಂತ್ ನಾವು ಈ ಮಂತ್ ಹೇಗಿತ್ತು ಅಂತ ಹೇಳಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಮಂತಿಗೆ ಇಂಟೆನ್ಷನ್ ಸೆಟ್ ಮಾಡೋದು. ಅದ್ರ ಜೊತೆಗೆ ದೆರ್ ವಿಲ್ ಬಿ ಅ ಇಂಟಿಮೇಟ್ ಟ್ಯಾರೋ ಕಾರ್ಡ್, ಟ್ಯಾರೋ ರೀಡಿಂಗ್, ನೆಕ್ಸ್ಟ್ ಮಂತ್ ಎನರ್ಜೀಸ್ ಹೇಗಿದೆ, ನಮ್ಮ ಸ್ಪೆಸಿಫಿಕ್ ಆಗಿ ಈ ಗ್ರೂಪಲ್ಲಿ ಇರೋವಂಥವ್ರಿಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ನಮ್ಮ ಫೋಕಸ್ ಪಾಯಿಂಟ್ ಏನಾಗಿರಬೇಕು ನೆಕ್ಸ್ಟ್ ಮಂತ್ಗೆ. ಸೊ ಈ ಥರ ಎಷ್ಟೊಂದು ಟಾಪಿಕ್ ಬಗ್ಗೆ ಪ್ರತಿ ಮಂತ್ ನಾವು ಮಂತ್ಲಿ ಒನ್ಸ್ ಮೀಟ್ ಮಾಡಿ ವಿ ಡಿಸ್ಕಸ್. ಸೊ ಆಲ್ ದೀಸ್ ಥಿಂಗ್ಸ್ ಇನ್ ಅ ವೆರಿ 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 ಅಫೋರ್ಡಬಲ್ ಪ್ರೈಸ್. ಒನ್ ಹೋಲ್ ಇಯರ್ ವಿಲ್ ಬಿ ವರ್ಕಿಂಗ್ ಟುಗೆದರ್. ಸೊ ಹೋಪ್ ಯು ಆರ್ ಎಕ್ಸೈಟೆಡ್. ಕೆಳಗಡೆ ಪರ್ಚೇಸ್ ಲಿಂಕ್ ಇದೆ, ಡೀಟೇಲ್ಸ್ ಬೇಕಂದರೆ ಡೀಟೇಲಿಗೆ ಲಿಂಕ್ ಇದೆ, ವೆಬ್ಸೈಟ್ ಲಿಂಕ್ ಇದೆ ನಮ್ಮ ಅಕಾಡೆಮಿದು ವಿಚ್ ಇಸ್ ಕಾಲ್ಡ್ ಆಸ್ ಗಾಡೆಸ್ ವರ್ಡ್ಸ್ ಅಕಾಡೆಮಿ. ಸೊ ಅಕಾಡೆಮಿ ಲಿಂಕ್ ಇದೆ, ಮತ್ತು ಎವ್ರಿಥಿಂಗ್ ಏನು ಡೀಟೇಲ್ಸ್ ಬೇಕೋ ಅದರ ಲಿಂಕ್ ಎಲ್ಲ ಇದೆ. ನಿಮಗಿನ್ನೂ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ನಿಮ್ಮ ಕ್ವೆಶನ್ಸ್ನ ಹಾಕ್ಬೋದು, ಇಲ್ಲ ಇಮೇಲ್ ಬರಿಬೋದು neetu@goddesswords.com. ಇಮೇಲ್ ಲಿಂಕು ಪ್ರತಿಯೊಂದು ವಿಲ್ ಬಿ ದೇರ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಆಲ್ ರೈಟ್. ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. ನಿಮ್ಮ ಕರಿಯರ್, ಮನಿ 2024ಗೆ ಹೇಗಿದೆ ಅಂತ ಹೇಳಿ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಇನ್ನೂ ನಾವು ಕ್ರಿಸ್ಮಸ್ ಥೀಮ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಕ್ರಿಸ್ಮಸ್ ಡೆಕೋರೇಟಿವ್ ಆರ್ನಮೆಂಟ್ ನಮ್ಮ ಆಬ್ಜೆಕ್ಟ್ ಆಗಿರುತ್ತೆ, ಫೋಕಸ್ ಆಫ್ ರೆಫರೆನ್ಸ್ ಆಗಿರುತ್ತೆ. ಸೊ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಸಿಲ್ವರ್ ಸ್ಟಾರ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಬ್ಲೂ ಬೂಟ್ಸ್. ಆಲ್ ರೈಟ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ, ಕರಿಯರ್, ಮನಿ, ಜಾಬ್, ಅಬಂಡೆನ್ಸ್ ಈ ಒಂದು ಟಾಪಿಕಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ 2024 ಕರಿಯರ್, ಜಾಬ್, ಮನಿ ಪ್ರೆಡಿಕ್ಷನ್ಸ್ ಆರ್ ಎನರ್ಜಿ ಅಪ್ಡೇಟ್ ಹೇಗಿರ್ಬೋದು ಅಂತ ಹೇಳಿ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಸಿಲ್ವರ್ ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ಇಯರ್ 2024ದು ಕರಿಯರ್, ಜಾಬ್, ಮನಿ, ಅಬಂಡೆನ್ಸ್ ಈ ಎಲ್ಲದ್ರ ಬಗ್ಗೆ ಎನರ್ಜಿ ಅಪ್ಡೇಟ್. ಸೊ ಹೇಗಿದೆ ನೋಡೋಣ. ನನಗೆ ಫಸ್ಟ್ ಇಮೇಜ್ ತೋರಿಸಿದ್ದು ಗ್ರೂಪ್ ನಂಬರ್ 1 ವೆರಿ ವೆರಿ ಇಂಟ್ರೆಸ್ಟಿಂಗ್. ಮೂನ್ ಲ್ಯಾಂಡಿಂಗ್ನ ತೋರಿಸಿದ್ರು. ಮೂನ್ ಲ್ಯಾಂಡಿಂಗಲ್ಲಿ ಫಸ್ಟ್ ಆಸ್ಟ್ರೋನಾಟ್ ಹೂ ಲ್ಯಾಂಡೆಡ್ ಆನ್ ದ ಮೂನ್. ಸೊ ಆ ಒಂದು ಇಮೇಜ್ನ ತೋರಿಸಿದ್ರು. ಲೈಕ್ ಆ ಒಂದು ಸೆಟಪ್ಪಲ್ಲಿ ಲೈಕ್ ಫಸ್ಟ್ ಟೈಮ್ ಎಂಟರ್ ಆದಾಗ ಹೇಗಿರುತ್ತೆ, ಫಸ್ಟ್ ಟೈಮ್ ಆ ಗ್ರಾವಿಟಿ ಇಲ್ಲದೆ ಇರೋವಂಥ ಜಾಗ ಹೇಗಿರುತ್ತೆ. ಸೊ ದಿಸ್ ಈಸ್ ನ್ಯೂ ಟೆರಿಟರಿ ಥರ ಇದೆ. ಮೇ ಬಿ ನೀವು ಹೊಸದಾಗಿ ಏನಾದರೂ ಟ್ರೈ ಮಾಡ್ಬೋದು ಅಥವಾ ಹೊಸ ಆಪರ್ಚುನಿಟಿ ಬರ್ಬೋದು. ನೀವು ಇಷ್ಟು ದಿನ ಯಾವ ಕರಿಯರಲ್ಲಿದ್ದರೆ ಎಂಟೈರ್ಲಿ ಡಿಫ್ರೆಂಟ್ ಕರಿಯರ್ ಡೈರೆಕ್ಷನಲ್ಲಿ ಹೋಗ್ಬೋದು. ದಿಸ್ ಈಸ್ ನ್ಯೂ, ದಿಸ್ ಈಸ್ ಎಕ್ಸೈಟಿಂಗ್, ದಿಸ್ ಈಸ್ ಡಿಫ್ರೆಂಟ್. ಇಷ್ಟು ದಿನ ನೀವೇನು ಮಾಡ್ತಾ ಇದ್ರಿ ಅದಕ್ಕಿಂತ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆಗಿರೋ ಒಂದು ಡೈರೆಕ್ಷನಲ್ಲಿ ಹೋಗ್ಬೋದು. ನೀವು ಯಾವತ್ತೂ ಈ ರೀತಿ ಒಂದು ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲದೆ ಇರೋವಂಥ ಡೈರೆಕ್ಷನಲ್ಲಿ ಹೋಗ್ಬೋದು. ಅಥವಾ ನೀವು ಯಾವತ್ತೂ ಈ ಒಂದು ಅಟೆಂಪ್ಟ್ ಮಾಡದೇ ಇರೋವಂಥ ಒಂದು ಡೈರೆಕ್ಷನಲ್ಲಿ ಹೋಗ್ಬೋದು. ಅಥವಾ ಈಗಿರೋ ಜಾಬಲ್ಲೇ ಮೇ ಬಿ ನಿಮಗೆ ಸಡನ್ನಾಗಿ ದೇರ್ ಕ್ಯಾನ್ ಬಿ ಅ ನ್ಯೂ ಲೆವೆಲ್. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿಲ್ದಿರ ಯು ಮೇ ಬಿ ಅ ಲಿಟಲ್ ಗುಡ್ ವರಿ, ಓಕೆ, ಗುಡ್ ಟೆನ್ಷನ್, ಗುಡ್
ಟೆನ್ಸ್ಡ್ ಎನರ್ಜಿ. ಸೊ ದೆರ್ ಇಸ್ ಸಮಥಿಂಗ್ ನ್ಯೂ. ಹೆಂಗೆ ಮಾಡೋದು ಇದನ್ನು ಅಂತ ಇನ್ನೂ ಕಂಡುಹಿಡ್ಕೊಳ್ತಾ ಇರೋದು, ಹೆಂಗೆ ಮೂನಲ್ಲಿ ಲ್ಯಾಂಡಿಂಗ್ ಆದಾಗ ಇಟ್ ಈಸ್ ಅ ಎಕ್ಸೈಟಿಂಗ್ ಥಿಂಗ್. ಅಫ್ಕೋರ್ಸ್ ಇಟ್ ಇಸ್ ಸ್ಟ್ರೆಸ್ಫುಲ್, ಬಟ್ ಇಟ್ ಈಸ್ ಎಕ್ಸೈಟಿಂಗ್ ಆ್ಯಂಡ್ ಸ್ಟ್ರೆಸ್, ಅ ಗುಡ್ ಸ್ಟ್ರೆಸ್. ಸೊ ಆ ರೀತಿ ಇದೆ ನಿಮಗೆ ಓವರಾಲ್ ಆಗಿ ಎನರ್ಜಿ 2024ಗೆ ಗ್ರೂಪ್ ನಂಬರ್ 1. ಡೆಫಿನೆಟ್ಲಿ ಯು ಆರ್ ಎದರ್ ಶಿಫ್ಟಿಂಗ್ ಕರಿಯರ್ ಜಾಬ್ ರೋಲ್ಸ್ನ ಕಂಪ್ಲೀಟಾಗಿ ನೀವು ಅಂದ್ಕೊಂಡಿಲ್ಲದೆ ಇರೋ ಡೈರೆಕ್ಷನಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಮಾಡ್ತಾ ಇರೋದ್ರ ಜೊತೆಗೆ ಯು ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಇದ್ರ ಜೊತೆಗೆ ನೀವಿರೋ ಜಾಬ್ ಜೊತೆಗೆ ಸೈಡ್ ಹಸಲ್ ಏನಾದರೂ ಸ್ಟಾರ್ಟ್ ಮಾಡ್ಬೋದು, ವಿಚ್ ಯು ಥಾಟ್ ವಿಲ್ ನೆವರ್ ಡೂ. ಯಾವಾಗಲೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಬಟ್ ಮಾಡೋವಂಥ ಧೈರ್ಯ ಮಾಡಿರಲಿಲ್ಲ, ಅಥವಾ ಹೆಂಗೆ ಮಾಡೋದು ಗೊತ್ತಿರಲಿಲ್ಲ, ಅಥವಾ ಮಾಡಿದ್ರೆ ನನಗೆ ಸಕ್ಸಸ್ ಸಿಗುತ್ತಾ ಇಲ್ವಾ, ಈ ಥರ ನಿಮ್ಮನ್ನು ನೀವು ಡೌಟ್ ಪಡ್ತಿದ್ರಿ, ಅಥವಾ ಜನರು ಹೇಳಿರೋದನ್ನು ಕೇಳಿಕೊಂಡು, ಅಥವಾ ಜನರಿಗಿರೋ ಭಯನ ನಿಮ್ಮದು ಅಂತ ಅಂದ್ಕೊಂಡು ಅದನ್ನು ಯಾವತ್ತೂ ಅಟೆಂಪ್ಟೇ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಈ ಥರ ಯಾವುದೋ ಒಂದು ಹೊಸ ಡೈರೆಕ್ಷನಲ್ಲಿ ಹೊಸ ಥರ ಏನೋ ಒಂದು ಮಾಡ್ತಾ ಇದ್ದೀರಾ, ಆ್ಯಂಡ್ ಯು ಆರ್ ಫೀಲಿಂಗ್ ರಿಯಲಿ ಗುಡ್ ಸ್ಟ್ರೆಸ್ 2024ಅಲ್ಲಿ. ಓವರಾಲ್ ಆಗಿ ಹೋಲ್ ಆಫ್ 2024 ಅಲ್ಲ ಇದು, ಮೇ ಬಿ ಫಸ್ಟ್ 2-3 ಮಂತ್ಸ್ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿ ಸ್ಲೋ ಆಗಿ ಸ್ಟೆಪ್ಸ್ ತೊಗೋಬೋದು, ಈ ಡೈರೆಕ್ಷನಲ್ಲಿ ರಿಸರ್ಚ್ ಮಾಡಿ ಅಥವಾ ಏನು ಮಾಡಬೇಕು ಅದನ್ನು ಮಾಡಿ. ಬಟ್ ಇಟ್ ಫೀಲ್ಸ್ ಲೈಕ್ ಅ ನ್ಯೂ ಟೆರಿಟರಿ, ಅ ನ್ಯೂ ಲ್ಯಾಂಡ್ ನಿಮಗೆ ಆಲ್ ಟುಗೆದರ್. ಓಕೆ, ಸೊ ಇಷ್ಟು ದಿನ ನಾವು ಇಂಡಿಯಾನಲ್ಲಿದ್ದು ಸಡನ್ನಾಗಿ ನಾವು ಅಬ್ರಾಡ್ಗೆ ಹೋದಾಗ ಇಟ್ ಈಸ್ ನ್ಯೂ ಲ್ಯಾಂಡ್, ನ್ಯೂ ಕಲ್ಚರ್, ನ್ಯೂ ಪೀಪಲ್, ನ್ಯೂ ಪ್ಲೇಸಸ್. ಅದೇನಂತ ಗೊತ್ತಿಲ್ಲ, ಜನರ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಐ ಆಮ್ ಎಕ್ಸೈಟೆಡ್ ಅಲ್ಲಿ ಏನಿದೆ ಅಂತ ಕಲ್ತ್ಕೊಳ್ಳೋಕ್ಕೆ, ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದು ಹೆಂಗೆ ಮಾಡೋದು, ಹೆಂಗೆ ಅಲ್ಲಿ ನಾವು ಜೀವನ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ. ಸೊ ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ 2024ಅಲ್ಲಿ. ಕೆಲವ್ರಿಗೆ ಅಬ್ರಾಡ್ಗೂ ಹೋಗ್ಬೋದು, ಅಬ್ರಾಡಿಗೆ ಹೋಗೋ ಅಂಥ ಆಪರ್ಚುನಿಟಿ ಬರ್ಬೋದು, ಬಟ್ ಇಟ್ ಫೀಲ್ಸ್ ಲೈಕ್ ಅ ನ್ಯೂ ಲ್ಯಾಂಡ್, ನ್ಯೂ ಟೆರಿಟರಿ, ಅ ನ್ಯೂ ಡೈರೆಕ್ಷನ್, ವಿಚ್ ಈಸ್ ಗುಡ್ ಎಕ್ಸೈಟ್ಮೆಂಟ್ ಆ್ಯಂಡ್ ಅ ಗುಡ್ ಸ್ಟ್ರೆಸ್. ದಟ್ ಈಸ್ ವಾಟ್ ಓವರಾಲ್ ಎನರ್ಜಿ ನಿಮಗೆ. ಮತ್ತು ಸ್ಟಾರ್ನ ಪಿಕ್ ಮಾಡಿರೋದ್ರಿಂದ ದಿಸ್ ಕ್ಯಾನ್ ಬಿ ಅ ಸ್ಪಾಟ್ಲೈಟ್. ಇದು ಸ್ಪಾಟ್ಲೈಟಲ್ಲಿ ಇರೋವಂಥ ಎನರ್ಜಿ, ಲೈಕ್ ನೀವು ಮಾಡೋ ಅಂಥ ಕೆಲಸ ಬಂದು ತುಂಬ ಜನ ನೋಡ್ಬೋದು, ಲೈಕ್ ಯೂಟ್ಯೂಬ್ ಚಾನಲ್ ಇರ್ಬೋದು, ಬ್ಲಾಗ್ ಬರೆಯೋದಿರ್ಬೋದು. ದೆರ್ ಇಸ್ ಸಮಥಿಂಗ್, ನೀವು ಸ್ಪಾಟ್ಲೈಟಲ್ಲಿ ಇರೋ ಥರ, ಅಥವಾ ಜನರು ನೀವೇನು ಮಾಡ್ತಾ ಇದ್ದೀರಾ ಅಂತ ಕ್ಯೂರಿಯಾಸಿಟಿ ಆಗಿ ನೋಡ್ತಾ ಇರೋ ಥರ, ಏನಿದು ಹೊಸದಾಗಿ ಏನೋ ಟ್ರೈ ಮಾಡ್ತಿದ್ದಾರಲ್ಲ ಅಂಥೇಳಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರೋ ಥರ. ದೆರ್ ಇಸ್ ಸಮಥಿಂಗ್, ಯು ಆರ್ ಇನ್ ದ ಸ್ಪಾಟ್ಲೈಟ್ ಗ್ರೂಪ್ ನಂಬರ್ 1. ಎಂಜಾಯ್ ದ ಸ್ಪಾಟ್ಲೈಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ತುಂಬ ಅನ್ಕಂಫರ್ಟಬಲ್ ಆಗಿ ಸ್ಪಾಟ್ಲೈಟಿಂದ ಹೊಡೋಗೋ ಪ್ರಯತ್ನ ಪಡಬೇಡಿ. ದಿಸ್ ಸ್ಪಾಟ್ಲೈಟ್ ಯು ಡಿಸರ್ವ್ ದಿಸ್ ಸ್ಪಾಟ್ಲೈಟ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನೀವು ಮಾಡ್ತಾ ಇರೋ ಕೆಲಸ ಬರೀ ಸ್ಕ್ರೀನ್ ಹಿಂದೆ ಇರ್ತಾ ಇತ್ತು. ಯಾರು ಈ ಒಂದು ಬ್ಯೂಟಿಫುಲ್ ಕೆಲಸಕ್ಕೆ ಅಥವಾ ಈ ಒಂದು ಐಡಿಯಾಗೆ ಓನರ್ಶಿಪ್ ಯಾರ್ದು ಅಂದರೆ ಬೇರೆ ಯಾರೋ ಕ್ರೆಡಿಟ್ ತೊಗೊಳ್ತಿರ್ಬೋದು, ಬಟ್ ಇವಾಗ ಯು ಆರ್ ಗೆಟಿಂಗ್ ದ ಕ್ರೆಡಿಟ್. ನೀವು ಮಾಡ್ತಾ ಇರೋ ಹಾರ್ಡ್ ವರ್ಕ್ಗೆ ನಿಮಗೆ ಕ್ರೆಡಿಟ್ ಸಿಗ್ತಾ ಇರೋ ಥರ ಇದೆ, ಜನರು ಅಕ್ನಾಲೇಜ್ ಮಾಡ್ತಾ ಇರೋ ಥರ ಇದೆ. ಮತ್ತು ಅಕ್ನಾಲೇಜ್ ಮಾಡೋದ್ರ ಜೊತೆಗೆ ನಿಮಗೆ ಬೇರೆ ಆಫರೂ ಕೊಡ್ತಾ ಇರೋ ಥರ ಇದೆ. ಸೊ ದೆರ್ ಈಸ್ ಮೂವ್ಮೆಂಟ್, ಅ ಡಯಾಗ್ನಲ್ ಮೂವ್ಮೆಂಟ್ ಆರ್ ಅ ಪ್ಯಾರಲಲ್ ಮೂವ್ಮೆಂಟ್, ಬಟ್ ದೆರ್ ಇಸ್ ಡೆಫಿನೆಟ್ಲಿ ಅ ಮೂವ್ಮೆಂಟ್ ನಿಮ್ಮ ಕರಿಯರ್ ಜಾಬಲ್ಲಿ ಇನ್ ಸಮ್ ಡೈರೆಕ್ಷನ್, ವಿಚ್ ಈಸ್ ಗುಡ್ ಎಕ್ಸೈಟ್ಮೆಂಟ್ ಆ್ಯಂಡ್ ಅ ಗುಡ್ ಸ್ಟ್ರೆಸ್. ಆಲ್ ರೈಟ್, ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಐ ಆಮ್ ಲವಿಂಗ್ ದ ಎನರ್ಜಿ ಆಲ್ರೆಡಿ. ಲೈಕ್ ಎಷ್ಟೊಂದು ದಿನದಿಂದ ಅಥವಾ ಎಷ್ಟೊಂದು ವರ್ಷದಿಂದ ನಾವು ಸ್ಟಾಗ್ನೆನ್ಸಿನಲ್ಲಿದ್ದಾಗ ವಿ ನೀಡ್ ದಿಸ್ ಚೇಂಜ್, ದಿಸ್ ಶೇಕಪ್, ದಿಸ್ ಮೂವ್ಮೆಂಟ್. ಸೊ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಮೂವ್ಮೆಂಟ್ 2024ಅಲ್ಲಿ. ಆಲ್ದೋ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಮ್ಮಿಡಿಯೇಟ್ ಆಗಿ 2024ಗೆ ಎಂಟರ್ ಮಾಡಿದ ತಕ್ಷಣ ಆಗದೆ ಇರ್ಬೋದು, ಅಥವಾ 1-2-3 ಮಂತ್ಸಲ್ಲಿ ಈ ಮೂವ್ಮೆಂಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಎನರ್ಜಿ ಸ್ಟಾರ್ಟ್ಸ್ ಬಿಲ್ಡಿಂಗ್ ಅಪ್ 2024ಗೆ ಎಂಟರ್ ಆಗ್ತಾ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಓಕೆ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ, ಅಥವಾ ಮೂವ್ ಮಾಡಬೇಕು, ಅಥವಾ ನಾನು ಏನನ್ನಾದರೂ ಮಾಡಬೇಕು ಅಂತ ನೀವು ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೇಕು ಅಂದ್ಕೊಳ್ತಾ ಇದ್ರೆ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಬೋದು, ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು, ಅದಕ್ಕೆ ಬೇಕಾಗಿರುವಂಥ ಟೂಲ್ಸು ಎಕ್ವಿಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. First card is so wonderful. We have 10 of Pentacles. 10 of Pentacles is the ultimate money card. Family and money ಎರಡೂ ಸೇರಿಸಿ. ಸೊ ನೀವು ದುಡ್ಡು ಕಾಸು ವಿಚಾರದಲ್ಲಿ ಡೆಫಿನೆಟ್ಲಿ ದೆರ್ ಇಸ್ ಗ್ರೋತ್. ದಿಸ್ ಇಸ್ 10. ಈ ಸೂಟಲ್ಲಿ ಪೆಂಟಕಲ್ ಸೂಟಲ್ಲಿ ಇದು ಲಾಸ್ಟ್ ಕಾರ್ಡು, ಅಂದರೆ ಹೈಯೆಸ್ಟ್ ಅಚೀವ್ಮೆಂಟ್ನ ರೀಚ್ ಮಾಡಿರೋವಂಥ ಕಾರ್ಡು, ಆ ಸ್ಟ್ರೆಸ್ ಕಡಿಮೆ ಆಗಿರೋವಂಥ ಕಾರ್ಡು, ದುಡ್ಡು, ಅಬಂಡೆನ್ಸ್ ಮತ್ತು ಲಕ್ಸುರಿ
ಲೈಕ್ ಅಲ್ಟಿಮೇಟ್ಲಿ ನಾಟ್ ಇಲಾನ್ ಮಸ್ಕ್ ಅಥವಾ ಸ್ಟೀವ್ ಜಾಬ್ಸ್ ಥರ ಅಲ್ಟಿಮೇಟ್ ಸಕ್ಸಸ್ ಅಲ್ಲ, ಬಿಕಾಸ್ ಸಕ್ಸಸ್ ಈಸ್ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ. ಬಟ್ ನಿಮಗೆ ದೆರ್ ಈಸ್ ಅ ರಿಲೀಫ್. ಓಕೆ, ಬೈ ಎಂಡ್ ಆಫ್ 2024 ದೆರ್ ಈಸ್ ಅ ರಿಲೀಫ್, ದೆರ್ ಈಸ್ ಗುಡ್ ಅಮೌಂಟ್ ಆಫ್ ಮನಿ, ಕಂಫರ್ಟಬಲ್ ಆಗಿ ಇರುವಂಥ ಒಂದು ಪ್ಲೇಸ್ ಇದು. ಲೈಕ್ ನಿಮ್ಮ ಫ್ಯಾಮಿಲಿಗೆ ನೀವು ಪ್ರೊವೈಡ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿಗೆ ಏನು ಕೊಡಿಸ್ಬೇಕು ಆಲೋಚನೆ ಮಾಡ್ತೀರಾ, ಕೊಡಿಸೋ ಅಂಥ ಒಂದು ಪೊಸಿಷನಲ್ಲಿ ಇರ್ತೀರಾ. ನಿಮಗೆ ಏನು ಬೇಕೋ ಅದನ್ನು ಯೋಚನೆ ಮಾಡ್ದಿರಾ ತೊಗೊಳ್ಳೋ ಅಂಥ ಒಂದು ಪೊಸಿಷನಲ್ಲಿ ಇರ್ತೀರಾ. ಆ್ಯಂಡ್ ಇವಾಗ ಏನು ಇನ್ಕಮ್ ಇದೆ ಮೇ ಬಿ ಅದಕ್ಕಿಂತ ಡಬಲ್ ಟ್ರಿಪಲ್ ಇನ್ಕಮಿಗೆ ರೀಚ್ ಆಗಿರ್ತೀರಾ, ಅಥವಾ ಎಕ್ಸ್ಟ್ರಾ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮೇ ಬಿ ನಿಮ್ಮ ಸೈಡ್ ಹಸಲಿಂದ ನಿಮ್ಮ ಸೈಡ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅದನ್ನೇ ಹೇಳಿದ್ದು, ಲೈಕ್ ಸಮಥಿಂಗ್ ಡಿಫ್ರೆಂಟ್ ನೀವು ಮಾಡ್ತಾ ಇರೋದ್ರ ಜೊತೆಗೆ ಬೇರೆ ಡಿಫ್ರೆಂಟಾಗಿ ಮಾಡ್ಬೋದು, ಅಥವಾ ಕಂಪ್ಲೀಟ್ಲಿ ಹೊಸ ಡೈರೆಕ್ಷನ್ಗೆ ಮೂವ್ ಆಗ್ಬೋದು ನಿಮ್ಮ ಜಾಬ್ ಕರಿಯರು. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಥರ ಒಂದು ಡಿಫ್ರೆಂಟ್ ಡೈರೆಕ್ಷನಿಗೆ ಹೋಗೋವಂಥ ಆಪರ್ಚುನಿಟಿ ಬಂದಾಗ ಹೆದರ್ಕೋಬೇಡಿ, ನಿಮ್ಮನ್ನು ನೀವು ಡೌಟ್ ಪಡಬೇಡಿ. ಬಿಕಾಸ್ ದೇರ್ ಇಸ್ ಸಮ್ ಬಿಗ್ ಪೊಟೆನ್ಷಿಯಲ್ ಇಲ್ಲಿ ದುಡ್ಡು ಮಾಡೋದಕ್ಕೆ, ನಿಮ್ಮ ಕಂಫರ್ಟಬಲ್ಗೆ, ನಿಮ್ಮ ಲಕ್ಸುರಿಗೆ, ನಿಮಗೆ ಬೇಕಾಗಿರೋವಂಥದ್ದನ್ನ ನೀವು ಕೊಂಡ್ಕೊಳ್ಳೋದಕ್ಕೆ, ನಿಮ್ಮ ಮನೆಯವರಿಗೆ ನೀವು ಅವ್ರಿಗೆ ಬೇಕಾಗಿರೋದನ್ನ ಗಿಫ್ಟ್ ಕೊಡೋದಕ್ಕೆ, ಅಥವಾ ನಿಮ್ಮ ಫ್ಯಾಮಿಲಿನ ಕಂಫರ್ಟಬಲ್ ಆಗಿ ನೋಡ್ಕೊಳ್ಳೋದಕ್ಕೆ. ಎಲ್ಲಾದರೂ ಒಂದು ವೆಕೇಷನ್ಗೆ ಹೋಗ್ಬೇಕಂತ ಅಂದರೆ ಒಂದೊಂದು ರೂಪಾಯಿನೂ ಎಣಿಸಿ ಇದು ಇಷ್ಟ ಆಗತ್ತಾ ಹಿಂಗಾಗತ್ತಾ ಈ ಥರ ಎಲ್ಲ ಯೋಚನೆ ಮಾಡಿ ಹೋಗ್ದಿರಾ ವೆಕೇಷನ್ಗೆ ಹೋಗ್ಬೇಕಂದ್ರೆ ವಿ ಆರ್ ಗೋಯಿಂಗ್ ಆನ್ ಅ ವೆಕೇಷನ್. ಸೊ ಕಂಫರ್ಟಬಲ್ ಆಗಿ ಪ್ಲ್ಯಾನ್ ಮಾಡುವಂಥ ಒಂದು ಪೊಸಿಷನ್ನು, ಇಟ್ ಫೀಲ್ಸ್ ನೈಸ್, ಇಟ್ ಫೀಲ್ಸ್ ಗುಡ್ ಬೈ ಎಂಡ್ ಆಫ್ 2024. ಯಾಕೆಂದರೆ ಕರಿಯರ್ ಮನಿ ರೀಡಿಂಗ್ ಮಾಡಬೇಕಾದ್ರೆ ಈ ಕಾರ್ಡ್ ಬಂದರೆ ವಿ ಆರ್ ಲೈಕ್ ಎಸ್ ಅನ್ನೋ ಥರ ಒಂದು ಎನರ್ಜಿ ಇದೇ ಬೇಕಾಗಿರೋದು ನಮಗೆ ಅನ್ನೋವಂಥದ್ದು. ಸೊ ಯು ಆರ್ ವೆರಿ ಕಂಫರ್ಟಬಲ್ ಮನಿ ವೈಸ್. ಒಂದಲ್ಲ ಒಂದು ರೀತಿನಲ್ಲಿ ಇನ್ಫ್ಲೋ ಆಫ್ ಮನಿ ಇರುತ್ತೆ. ಲೈಕ್ ಸ್ಟಕ್ ಆಗಿ ದುಡ್ಡೇ ಇಲ್ಲ ಯಾಕೆ ಹಿಂಗೆ ಅನ್ನೋ ಥರ ಒಂದು ಸಿಚುವೇಶನಲ್ಲಿ ಇಲ್ದಿರ ಯಾವುದೋ ಒಂದು ರೀತಿನಲ್ಲಿ ಯಾವುದೋ ಒಂದು ಮುಖಾಂತರವಾಗಿ ದುಡ್ಡು ಇನ್ಫ್ಲೋ ಆಗ್ತಾ ಇರುತ್ತೆ. ದೆರ್ ಇಸ್ ಅ ಗುಡ್ ಇನ್ಫ್ಲೋ ಆಫ್ ಮನಿ. ಗ್ರೂಪ್ ನಂಬರ್ 1 ವಿಚ್ ಈಸ್ ವೆರಿ ವೆರಿ ಗುಡ್. ವಿತ್ ಅ ಏಸ್ ಆಫ್ ಸ್ವಾರ್ಡ್ಸ್, ದಿಸ್ ಈಸ್ ನ್ಯೂ ಐಡಿಯಾ, ನ್ಯೂ ಬಿಸ್ನೆಸ್, ನ್ಯೂ ವೆಂಚರ್, ನ್ಯೂ ಜಾಬ್, ನ್ಯೂ ಡೈರೆಕ್ಷನ್. ಹೊಸ ಐಡಿಯಾ, ಹೊಸ ವಿಷನ್ ನಿಮ್ಮ ಮೈಂಡಲ್ಲಿ ಏನೇನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು. ಮತ್ತು ಈ ಮಿಡಲ್ ಪಾಯಿಂಟ್ನ ತೋರಿಸ್ತಾ ಇದ್ದಾರೆ, ವಿಚ್ ಮೀನ್ಸ್ ಇದು ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಇದೆ. ಮೇ ಬಿ ಸುಮಾರು ವರ್ಷದಿಂದ ಇದೆ, ನೀವು ಇದ್ರ ಬಗ್ಗೆ ಏನು ಅಂತ ಸೀರಿಯಸ್ ಆಗಿರೋ ಆ್ಯಕ್ಷನ್ ತೊಗೊಂಡಿರಲಿಲ್ಲ, ಅಥವಾ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಭಯ ಇರ್ಬೋದು. ಇದು ಮಾಡಿದರೆ ಏನಾಗುತ್ತೆ, ಈ ರೀತಿ ಇದ್ದರೆ ಏನಾಗುತ್ತೆ ಅನ್ನೋ ಥರ ಕನ್ಫ್ಯೂಷನ್ ಇರ್ಬೋದು. ಬಟ್ 2024ಅಲ್ಲಿ ಈ ಒಂದು ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಸ್ಪಾಟ್ ಲೈಟಲ್ಲಿ ಹಾಕ್ತಾ ಇದ್ದೀರಾ, ಹೆದರ್ಕೊಳ್ದಿರಾ, ಯಾರು ಏನಂತಾರೆ, ರಿಜೆಕ್ಟ್ ಮಾಡ್ತಾರಾ, ಒಪ್ಕೊಳ್ತಾರಾ, ಇದೇನು ಗೊತ್ತಿಲ್ದಿರ ಯು ಆರ್ ಜಸ್ಟ್ ಜಂಪಿಂಗ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್. 2024ಅಲ್ಲಿ ಆ್ಯಕ್ಚುಲಿ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಎಕ್ಸ್ಟ್ರಾ ಮನಿ, ಎಕ್ಸ್ಟ್ರಾ ಇನ್ಕಮ್, good inflow of cash, some kind of inflow, good inflow. Okay, so that is what I can tell. Your page of wands, this is definitely something creative. Group number ones, ಯಾವುದೋ ಒಂದು ಕ್ರಿಯೇಟಿವ್ ಜಾಬ್, ಕ್ರಿಯೇಟಿವ್ ಆಪರ್ಚುನಿಟಿ ನೀವು ಮಾಡ್ತಾ ಇರೋದಕ್ಕಿಂತ ವಿಭಿನ್ನವಾಗಿರುವಂಥ ಒಂದು ಆಸ್ಪೆಕ್ಟ್ ಇದು, ವಿಚ್ ಈಸ್ ಅಗೇನ್ ಐ ಆಮ್ ಫೀಲಿಂಗ್ ಲೈಕ್ ನನ್ನ ಹಾರ್ಟ್ ಬಂದು ಫ್ಲಟರ್ ಆಗ್ತಾ ಇರೋ ಥರ. ಈಗ ತಾನೇ ಯಾರನ್ನೋ ತುಂಬ ಸ್ಪೆಷಲ್ ಆಗಿರೋರನ್ನ ಮೀಟ್ ಮಾಡಿದಾಗ ಬಟರ್ಫ್ಲೈ ಥರ ಹಾರ್ಟ್ ಎಲ್ಲ ಲೈಕ್ ಸಾಫ್ಟಾಗಿ ಯಮ್ಮಿ ಗೂಯಿ, ಸೊ ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ ನನಗೆ. ಸಮಥಿಂಗ್ ನ್ಯೂ, ಸಮಥಿಂಗ್ ಎಕ್ಸೈಟಿಂಗ್. ದೇರ್ ಆರ್ ಬಟರ್ಫ್ಲೈಸ್, ದೇರ್ ಇಸ್ ಜಿಟರ್ಸ್ ಆ್ಯಂಡ್ ಲೈಕ್ ಐ ವಾಂಟ್ ಟು ಡೂ ದ್ಯಾಟ್, ಬಟ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಗೋನ್ ಟು ಟ್ರೈ. ಅದೇನಾಗುತ್ತೆ ನೋಡೋಣ, ಟ್ರೈ ಮಾಡೋಣ. ಸೊ ಆ ಥರ ಒಂದು ಫೀಲಿಂಗು ವಿತ್ ಪೇಜ್ ಆಫ್ ವಾಂಡ್ಸ್. ಹಿಯರ್ ದಿಸ್ ಇಸ್ ಕ್ರಿಯೇಟಿವಿಟಿ. ಆಲ್ ರೈಟ್, ವಾಂಡ್ಸ್ ಬಂದು ಎನರ್ಜಿ, ಮತ್ತು ಸ್ವಾರ್ಡ್ಸ್ ಬಂದು ಐಡಿಯಾಸ್, ವಿಷನ್, ಮತ್ತು ಜೊತೆಯಲ್ಲಿ ನಮಗೆ 10 ಆಫ್ ಪೆಂಟಕಲ್ಸ್ ಇರೋದ್ರಿಂದ ವಿಚ್ ಇಸ್ ಗೋಯಿಂಗ್ ಟು ಗೆಟ್ ಯು ಮನಿ, ಇನ್ಕಮ್, ಎಲ್ಲರಿಗೂ ಬೇಕಾಗಿರೋವಂಥ ಒಂದು ಎಸೆನ್ಷಿಯಲ್ ಆಸ್ಪೆಕ್ಟ್ ನಮ್ಮ ಜೀವನದಲ್ಲಿ ಕಂಫರ್ಟಬಲ್ ಆಗಿ ಲೈಫ್ ಲೀಡ್ ಮಾಡುವಂಥ ಒಂದು ಪೊಸಿಷನಲ್ಲಿ ನಾವು ಇರೋವಂಥ ಒಂದು ಆಪರ್ಚುನಿಟಿ. ವಿ ಹ್ಯಾವ್ 2 ಆಫ್ ಪೆಂಟಕಲ್ಸ್ ವಿಚ್ ಗಿವ್ಸ್ ಮಿ ಆ ಐಡಿಯಾ. ಗ್ರೂಪ್ ನಂಬರ್ 1, ನೀವು ಇದ್ರ ಬಗ್ಗೆ ಡೌಟ್ ಪಡ್ಬೋದು. ಇದು ಖಂಡಿತವಾಗ್ಲೂ ಆಗತ್ತಾ, ಇಲ್ಲ ತೊಗೊಳ್ಬೇಕಾ, ಹಿಂಜರಿಬೇಕಾ, ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಸ್ವಲ್ಪ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ಬೋದು. ಮತ್ತು 2 ಆಫ್ ಪೆಂಟಕಲ್ಸ್ ಬಂದು ಅಡ್ಜಸ್ಟ್ಮೆಂಟ್ ಕೂಡ ಹೇಳ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಒಂದು ನ್ಯೂ ಸ್ಟೇಟ್ ಅಥವಾ ನ್ಯೂ ಲೆವೆಲ್, ಅಥವಾ ನ್ಯೂ ಪೊಸಿಷನ್, ಅಥವಾ ನ್ಯೂ ಡೈರೆಕ್ಷನ್, ಅಥವಾ ಹೊಸ ಬಿಸ್ನೆಸ್, ನೀವೇನೇ ಸ್ಟಾರ್ಟ್ ಮಾಡ್ತಿದ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪೀರಿಯಡ್ ಇರುತ್ತೆ. ಡೋಂಟ್ ಗಿವ್ ಅಪ್. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಭಯ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಫೇಲ್ ಆಗಿ ಹೋಗ್ತೀನೇನೋ, ಯಾರು ನನ್ನ ರಿಜೆಕ್ಟ್ ಮಾಡಿಬಿಡ್ತಾರೇನೋ. ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್
ಪೀರಿಯಡ್. ಇಮ್ಮಿಡಿಯೇಟಾಗಿ ಅದು ವರ್ಕ್ ಆಗ್ತಾ ಇಲ್ಲ ಅಥವಾ ತುಂಬ ಸ್ಟ್ರೆಸ್ ಅನ್ನಿಸ್ತಿದೆ ಅಂತ ಅಂದರೆ ಡೋಂಟ್ ಗಿವ್ ಅಪ್. ಓಕೆ, ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ, ನಿಮ್ಮ ಲೈಫಲ್ಲಿ ಅದು ಹೊಂದ್ಕೊಳ್ಳೋದಕ್ಕೆ, ನೀವು ಆ ಒಂದು ನ್ಯೂ ಪ್ರಾಜೆಕ್ಟ್ಗೆ ಅಥವಾ ನ್ಯೂ ಲೆವೆಲ್ಗೆ ಹೊಂದ್ಕೊಳ್ಳೋದಕ್ಕೆ ಗಿವ್ ಯೋರ್ ಸೆಲ್ಫ್ ಸಮ್ ಟೈಮ್. ನಿಮಗೆ ನೀವು ಆ ಒಂದು ಸ್ಪೇಸ್ ಕೊಡಿ, ಟೈಮ್ ಕೊಡಿ, ಇದನ್ನು ನಿಮ್ಮ ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ, ಇದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಜಾಗ ಮಾಡ್ಕೊಡೋದಕ್ಕೆ ಗಿವ್ ಇಟ್ ಸಮ್ ಟೈಮ್. ಬಟ್ ಡೆಫಿನೆಟ್ಲಿ ದಿಸ್ ಒನ್ ಈಸ್ ಗೋಯಿಂಗ್ ಟು ಬಿ ಅ ಮನಿ ಮೇಕರ್ ನಿಮಗೆ, ಈ ಹೊಸ ಆಪರ್ಚುನಿಟಿ ಅಥವಾ ಹೊಸ ಡೈರೆಕ್ಷನ್. ಯಾ, ಆ್ಯಂಡ್ ದೆರ್ ಇಸ್ ಅ ಇನ್ವೆಸ್ಟ್ಮೆಂಟ್. ಕೆಲವರು ಇನ್ವೆಸ್ಟ್ ಮಾಡ್ಬೋದು, ನಿಮ್ಮ ದುಡ್ಡನ್ನ ಯಾವುದೋ ಒಂದು ಏರಿಯಾನಲ್ಲಿ ಇನ್ವೆಸ್ಟ್ ಮಾಡ್ತಿರ್ಬೋದು, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನಿಮಗಿರೋ ಐಡಿಯಾಗೆ ಬಿಸ್ನೆಸ್ ಇನ್ವೆಸ್ಟರ್ಸ್ ಸಿಗ್ಬೋದು, ಇನ್ವೆಸ್ಟ್ ಮಾಡುವಂಥ ಆಪರ್ಚುನಿಟಿ ಬರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್, ನೀವು ಹಾಕಿರೋ ದುಡ್ಡು ಬೆಳೆಯೋ ಅಂಥ ಒಂದು ಪ್ಲೇಸ್ ಲೈಕ್ ಫರ್ಟೈಲ್ ಲ್ಯಾಂಡ್ ಅನ್ನೋ ಥರ. ಈ ಕಾರ್ಡಲ್ಲಿ ನೋಡಿ ರೂಟ್ಸ್ ಇದೆ ಮತ್ತು ಕೆಳಗಡೆ ಎಲ್ಲ ಪೆಂಟಕಲ್ಸ್ ಇದೆ, ಇನ್ನು ಮೇಲ್ ಬಂದಿಲ್ಲ. ಬಟ್ ಈ ವ್ಯಕ್ತಿ ಬಂದು ಅದಕ್ಕೆ ಕಾನ್ಸ್ಟೆಂಟಾಗಿ ಎನರ್ಜಿ ಆಗ್ತಾ ಇರೋದು, ಕಾನ್ಸ್ಟೆಂಟಾಗಿ ಅದಕ್ಕೆ ಪ್ರೀತಿ ಕೊಡ್ತಾ ಇರೋದು, ನೀರು ಹಾಕ್ತಾ ಇರೋದು, ಅದು ಬೆಳೆಯೋದನ್ನ ಪೇಷನ್ಸ್ ಆಗಿ ವೇಟ್ ಮಾಡ್ತಾ ಇರೋದು. ಕೆಲವ್ರಿಗೆ ಇದು ಇನ್ವೆಸ್ಟ್ಮೆಂಟ್, ನೀವು ಇನ್ವೆಸ್ಟ್ ಮಾಡಿ ಪೇಷನ್ಸ್ ಆಗಿ ಅದರ ರಿಟರ್ನಿಗೆ ವೇಟ್ ಮಾಡ್ತಾ ಇರೋದು. ಕೆಲವರು ದಿಸ್ ಈಸ್ ಅಬೌಟ್ ನಿಮ್ಮ ಕ್ರಿಯೇಟಿವ್ ಪ್ರಾಜೆಕ್ಟ್. ಇಮ್ಮಿಡಿಯೇಟಾಗಿ ನಮಗೆ ವಿನ್ ಆಗಲಿಲ್ಲ ಅಂತ ಅನಿಸಿದ ತಕ್ಷಣ ಬಿಟ್ಬಿಟ್ಟು ಇದಾಗಲ್ಲ ಅಂತ ಹೇಳಿ ಬಿಟ್ಬಿಡೋದಕ್ಕೆ ಡೋಂಟ್ ಗಿವ್ ಅಪ್. ಓಕೆ, ದಟ್ ಈಸ್ ದ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಈಗ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ವ್ಯೂಸ್ ಬಂದ್ಬಿಡಲ್ಲ, ಇಮ್ಮಿಡಿಯೇಟಾಗಿ ಮಾನಿಟೈಸ್ ಆಗೋಗೋದಿಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಆ ಮೊಮೆಂಟಮ್ ಬಿಲ್ಡ್ ಮಾಡಬೇಕು, ಆಲ್ಗರಿದಮ್ ಅರ್ಥ ಮಾಡ್ಕೋಬೇಕು, ನಿಮ್ಮ ಕಂಟೆಂಟ್ ಏನು, ಆ ಕಂಟೆಂಟಿಗೆ ತಕ್ಕಾಗಿರೋವಂಥ ಆಡಿಯನ್ಸ್ ಯಾರು, ಆಡಿಯನ್ಸಿಗೆ ಇಂಟ್ರೆಸ್ಟ್ ಇದೆಯಾ, ನೀವು ಏನು ಆಫರ್ ಮಾಡ್ತಾ ಇದ್ದೀರಾ, ಅದು ಎಷ್ಟೊಂದು ಆಸ್ಪೆಕ್ಟ್ ಇರುತ್ತೆ. ಒಂದು 20 ವಿಡಿಯೋ 50 ವಿಡಿಯೋ ಆದಮೇಲೆ ಆಲ್ಗೋರಿದಮ್ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಈ ಥರ ಆಡಿಯನ್ಸ್ಗೆ ಈ ಥರ ವಿಡಿಯೋ ಇಷ್ಟ ಆಗುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಟೆಕ್ನಿಕ್ಯಾಲಿಟೀಸ್, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಆಗುವಂಥ ಕೆಲಸ. ಸೊ ಇಮ್ಮಿಡಿಯೇಟಾಗಿ ನಮಗೆ 1 ತಿಂಗಳಲ್ಲಿ ನಾವು ವಿಡಿಯೋ ಹಾಕಿದ್ವಿ, ಬರೀ 10 ಜನ ನೋಡಿದ್ರು ಅಂತ ಯು ಕ್ಯಾನಾಟ್ ಗಿವ್ ಅಪ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಇನ್ವೆಸ್ಟ್ಮೆಂಟ್, ನಿಮ್ಮ ಹಾರ್ಟ್, ಮೈಂಡ್, ಸೋಲ್ ಇನ್ವೆಸ್ಟ್ಮೆಂಟ್ ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಯು ಅ ಲಾಟ್ ಆಫ್ ಮನಿ. ಗ್ರೂಪ್ ನಂಬರ್ 1, ವೆರಿ ಎಕ್ಸೈಟಿಂಗ್, ಅ ಗುಡ್ ಸ್ಟ್ರೆಸ್, ಅ ಗುಡ್ ಎಕ್ಸೈಟಿಂಗ್ ಪೀರಿಯಡ್ ನಿಮಗೆ 2024ಅಲ್ಲಿ ದುಡ್ಡು, ಕರಿಯರ್, ಜಾಬ್ ಆಪರ್ಚುನಿಟೀಸ್ಗೆ. ಯಾ, ರೀಚಿಂಗ್ ಯುವರ್ ಡೆಸ್ಟಿನೇಷನ್, ಯು ಆರ್ ಡೂಯಿಂಗ್ ಲೈಕ್ ಈ ಕಾರ್ಡ್ ನೋಡಿದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಫೀಲ್ ನೀವೇನೂ ಅಂದ್ಕೊಂಡಿದ್ದನ್ನು ನೀವು ಮಾಡ್ತಾ ಇದ್ದೀರಾ. ಇಷ್ಟು ದಿನ ಬರೀ ಅಂದ್ಕೊಳ್ತಾ ಇದ್ರಿ, ಬಟ್ 2024ಅಲ್ಲಿ ಅದನ್ನು ಮಾಡ್ತಾ ಇದ್ದೀರಾ ಕೂಡ. ಕೆಲವರು ನೀವೇ ಕಾನ್ಷಿಯಸ್ ಆಗಿ ಜಾಬ್ ಚೇಂಜ್ ಮಾಡುವಂಥ ಇಂಟ್ರೆಸ್ಟ್ ತೊಗೋಬೋದು. ಇಲ್ಲೇನು ಇಂಪ್ರೂವ್ ಆಗ್ತಾ ಇಲ್ಲ, ನನ್ನ ಬಾಸ್ ಏನು ಕೊಡೋ ಥರ ಕಾಣಿಸ್ತಾ ಇಲ್ಲ, ಬರೀ ಅದೇ ರಿಪೀಟ್ ಆಗ್ತಾ ಇದೆ, ಐ ಆಮ್ ಡನ್, ಈ ಕಂಫರ್ಟ್ ಝೋನಲ್ಲಿ ಇದು ಸಾಕಾಗಿದೆ, ಐ ವಾಂಟ್ ಟು ಟೇಕ್ ರಿಸ್ಕ್ ಅನ್ನೋ ಥರ, ಬೇರೆ ಏನಿದೆ ನನ್ನ ಸುತ್ತಮುತ್ತ ಆಪರ್ಚುನಿಟೀಸು ನಾನು ಟ್ರೈ ಮಾಡ್ತೀನಿ ಅನ್ನೋ ಥರ. ಸೊ ಯು ಆರ್ taking leap of faith, you are taking risk, you are investing. ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ there is something where ನಿಮ್ಮ ಫೋಕಸ್, ನಿಮ್ಮ ಅಟೆನ್ಷನ್ ಚೇಂಜ್ ಆಗುತ್ತೆ, which is going to bring you a lot of money. Oh my god, I love this card. ನಿಮಗೆ ಇನ್ಫಿನಿಟ್ ಅಬಂಡೆನ್ಸ್ ಇಸ್ ಪೋರಿಂಗ್ ಇನ್ ಟು ಯುವರ್ ಲೈಫ್. ದುಡ್ಡು ಕಾಸಿಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಇನ್ಫ್ಲೋ. ಲೈಕ್ ಯಾವತ್ತಿಗೂ ದುಡ್ಡಿಲ್ಲ, ಅಯ್ಯೋ ಈ ಥರ ಒಂದು ಪರಿಸ್ಥಿತಿನಲ್ಲಿ ಇದ್ದೀನಿ, ಈ ಥರ ನಿಮ್ಮನ್ನು ನೀವು ವಿಕ್ಟಿಮ್ ಅನ್ನೋದಕ್ಕಿಂತ ರಾಕ್ ಬಾಟಮ್ಗೆ ಹೋಗ್ದಿರಾ, ಯು ವಿಲ್ ಫ್ಲೋಟ್. 2024ಅಲ್ಲಿ ಯು ವಿಲ್ ಫ್ಲೋಟ್. ಆ ಕೆಳಗಡೆ ಬೀಳ್ದಿರಾ, ದೆರ್ ವಿಲ್ ಬಿ ಸಮ್ ಅಮೌಂಟ್ ಇನ್ ಯಾವುದೋ ಒಂದು ಡೈರೆಕ್ಷನು, ಯಾವುದೋ ಒಂದು ಇನ್ಫ್ಲೋನಲ್ಲಿ ಯು ಕೀಪ್ ಗೆಟಿಂಗ್ ಮನಿ ಸರ್ಕ್ಯುಲೇಷನ್ ಚೆನ್ನಾಗಿದೆ ನಿಮಗೆ 2024ಅಲ್ಲಿ. ಆ್ಯಂಡ್ ದಿಸ್ ಈಸ್ ಅಮೇಝಿಂಗ್ ಗ್ರೂಪ್ ನಂಬರ್ 1 ಬಿಕಾಸ್ ವಿ ಹ್ಯಾವ್ ಫಸ್ಟ್ ಲೈಟ್ ಇಸ್ ಸಮಥಿಂಗ್ ನ್ಯೂ. ಓಕೆ, ನಾವು ಇಡೀ ರೀಡಿಂಗಲ್ಲಿ ನಾವು ಏನು ಮಾತಾಡ್ತಾ ಇದ್ವಿ ಇದನ್ನೇ ನಾವು ಮಾತಾಡ್ತಾ ಇದ್ದಿದ್ದು. ದ ಫಸ್ಟ್ ಲೈಟ್, ಸಮಥಿಂಗ್ ನ್ಯೂ. ಓಕೆ, ಹೊಸದಾಗಿ ಏನೋ ಮಾಡ್ತಾ ಇರೋದು, ಹೊಸ ಡೈರೆಕ್ಷನ್ ತೊಗೊಳ್ತಾ ಇರೋದು, ಬಿಗಿನಿಂಗ್ ಅ ನ್ಯೂ ಸೈಕಲ್. ನಿಮ್ಮ ಕರಿಯರ್, ಜಾಬ್, ಮನಿ, ಅಬಂಡೆನ್ಸ್ ಈ ವಿಚಾರದಲ್ಲಿ ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ಈ ಹಳೆ ಚಾಪ್ಟರ್ನ ಕ್ಲೋಸ್ ಮಾಡಿ ಹೊಸದಾಗಿ ನೀವೇನೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಫುಲ್ ಬ್ರೈಟ್ ಆಗಿ ಸನ್ಶೈನ್ ಬರೋ ತನಕ 12 ಗಂಟೆ ಆಗುತ್ತೆ ಫುಲ್ ಬ್ರೈಟ್ ಆಗಿ ಆ ಸನ್ ಬರೋದಕ್ಕೆ. ಸೊ ನಾವು 6 ಗಂಟೆಗೆ ಎದ್ದಾಗ ಇರೋವಂಥ ಬೆಳಕನ್ನ ನೋಡಿ ಇಷ್ಟೇ ಬೆಳಕು ಅಂತ ಹೇಳಿ ನಾವು ಲೈಕ್ ವಿ ಕ್ಯಾನಾಟ್ ಇಗ್ನೋರ್. ಸೊ ಇಟ್ ಟೇಕ್ಸ್
ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಪೇಷನ್ಸ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ವರ್ಕ್. ಮತ್ತು ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಡೆಡಿಕೇಶನ್, ನಿಮ್ಮ ವಿಲ್ ಪವರ್ ಪ್ರತಿಯೊಂದನ್ನು ಟೆಸ್ಟ್ ಮಾಡುವಂಥ ಒಂದು ಇಯರು 2024. ನಿಜವಾಗ್ಲೂ ನಿಮಗಿದು ಇಂಟ್ರೆಸ್ಟ್ ಇದೆಯಾ, ನೀವು ಈ ಒಂದು ವೆಂಚರಲ್ಲಿ ಅಥವಾ ಈ ಒಂದು ಬಿಸ್ನೆಸ್ಸಲ್ಲಿ ಅಥವಾ ಈ ಒಂದು ಕ್ರಿಯೇಟಿವ್ ಪ್ರಾಡಕ್ಟಲ್ಲಿ ಪ್ರಾಜೆಕ್ಟಲ್ಲಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ ಕೆಲವೊಬ್ಬರು ನಿಮ್ಮದೇ ಆದಂಥ ಪ್ರಾಡಕ್ಟ್ ಲಾಂಚ್ ಮಾಡ್ಬೋದು. ಐ ಆಮ್ ಸೀಯಿಂಗ್ ಕ್ಯಾಂಡಲ್ ಮೇಕಿಂಗ್ ಥರ ನಿಮ್ಮದೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್, ಎಸೆನ್ಷಿಯಲ್ ಆಯಿಲ್ ಬಿಸ್ನೆಸ್, ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್, ಬಟ್ ನಿಮ್ಮದೇ ಪ್ರಾಡಕ್ಟ್ಸ್ನ ಮಾಡ್ಬೋದು. ದಿಸ್ ಈಸ್ ಡೆಫಿನೆಟ್ಲಿ ಅ ಕ್ರಿಯೇಟಿವ್ ಆರ್ ಅ ಸೆಪ್ರೇಟ್ ಪಾತ್. ನೀವು ಇದುವರೆಗೂ ಏನು ಮಾಡ್ತಾ ಇದ್ದೀರಾ ಅದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಒಂದು ಪಾತ್ ಇದು. ಕೆಲವರು ನೀವು ಕರಿಯರ್ ಜೊತೆಗೆ ಈ ಸೈಡ್ ಹಸಲ್ನ ಸ್ಟಾರ್ಟ್ ಮಾಡ್ತೀರಾ, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಇದು ಸ್ಲೋ ಆಗಿ ಬಿಲ್ಡ್ ಆಗಿ, ಬಿಕಾಸ್ ಇನ್ನು ಇದು ರೂಟ್ ತೊಗೊಳ್ತಾ ಇರೋವಂಥ ಸ್ಟೇಜು. ಮೇ ಬಿ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮಗೆ ಫಲ ಕೊಡೋವಂಥದ್ದು, ಅಂದರೆ ನಿಮಗೆ ರಿಟರ್ನ್ಸ್ ಕೊಡೋವಂಥ ಟೈಮ್ ಬಂದಾಗ ಯುಲ್ ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ಏನಂತ ಮೇನ್ ಸ್ಟ್ರೀಮ್ ಇತ್ತು ಅದನ್ನು ಡ್ರಾಪ್ ಮಾಡಿ ಕಂಪ್ಲೀಟ್ಲಿ ನಿಮ್ಮ ಬಿಸ್ನೆಸ್ ಕಡೆಗೆ ನೀವು ಫೋಕಸ್ ಮಾಡ್ಬೋದು, ರಿಟರ್ನ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 1 ನಿಮ್ಮ ಓವರ್ ಆಲ್ ಎನರ್ಜಿ ಗ್ರೇಟ್ ಅಡ್ವೆಂಚರ್. ಸೊ ನಾವು ಸಮುದ್ರಕ್ಕೆ ಬೋಟ್ ತೊಗೊಂಡು ಹೋದಾಗ ಅದು ಯಾವಾಗಲೂ ಫ್ಲಾಟ್ ಲೈನಲ್ಲಿ ಸಮಾಧಾನವಾಗಿ ಹೋಗುತ್ತೆ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ದೇರ್ ವಿಲ್ ಬಿ ಹೈ ಟೈಡ್, ದೇರ್ ವಿಲ್ ಬಿ ಫ್ಲಾಟ್ ಲೈನ್, ದೇರ್ ವಿಲ್ ಬಿ ಲೋ ಟೈಡ್ಸ್, ಮುಂದೆನೇ ಹೋಗಲ್ಲ ಕೆಲವು ಸಲ. ಬಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅಡ್ವೆಂಚರಸ್ ಕರಿಯರ್, ಮನಿ, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಇಯರ್ ನಿಮಗೆ ಗ್ರೂಪ್ ನಂಬರ್ 4. ಕಮೆಂಟ್ ಮಾಡಿ ಕೆಳಗಡೆ ಐ ಆಮ್ ರೆಡಿ ಫಾರ್ ಗ್ರೇಟ್ ಅಡ್ವೆಂಚರ್ ಅಂತ ಹೇಳಿ, ಐ ಆಮ್ ರೆಡಿ ಫಾರ್ ದಿಸ್ ನ್ಯೂ ಡೈರೆಕ್ಷನ್, ನ್ಯೂ ಪಾತ್ ಅಂತ ಹೇಳಿ. ಸೊ ಅದು ನಿಮ್ಮ ಕರಿಯರ್, ಜಾಬ್, ಮನಿ, ರೀಡಿಂಗ್ ಗ್ರೂಪ್ ನಂಬರ್ 1. I'm super excited for you. Have a wonderful career year for you 2024 ಗೆ. I wish you all the best, good luck. ಮತ್ತು ಡಿಸೈನರ್ 2024 ಕೋರ್ಸ್ ಬಗ್ಗೆ ಕೆಳಗಡೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಐ ಲವ್ ಟು ಸಿ ಯು ಗಾಡೆಸ್ ವರ್ಸ್ ಅಕಾಡೆಮಿ ಕಮ್ಯುನಿಟಿನಲ್ಲಿ. ಐ ಲವ್ ಟು ಮೀಟ್ ಆಲ್ ಆಫ್ ಯು ಲೈವ್ ಪ್ರತಿ ತಿಂಗಳು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಓಕೆ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಹ್ಯಾವ್ ಅ ವಂಡರ್ಫುಲ್ 2024. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಬ್ಲೂ ಬೂತ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಬ್ಜೆಕ್ಟ್ ಆಗಿ ಇದು ನಿಮ್ಮ 2024 ಮನಿ, ಕರಿಯರ್, ಜಾಬ್ ರಿಲೇಟೆಡ್ ಎನರ್ಜಿ ಪ್ರೆಡಿಕ್ಷನ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ. ಗ್ರೂಪ್ ನಂಬರ್ 2 ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ಯಾಕೆಂದರೆ ನಿಮ್ಮ ಆಬ್ಜೆಕ್ಟಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದಂಥ ಮೆಸೇಜ್ ಎಲ್ಲ ಗ್ರೂಪ್ ನಂಬರ್ 1ಗೆ ಬಂತು. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಇದು ಮೋಸ್ಟ್ಲಿ ಗ್ರೂಪ್ ನಂಬರ್ 2 ಎನರ್ಜಿ ಅಂದ್ಕೊಳ್ತಾ ಇದ್ದೆ, ಹೆಂಗೆ ಇದು ಗ್ರೂಪ್ ನಂಬರ್ 1ಗೆ ಬರ್ತಾ ಇದೆ ಅಂತ ಹೇಳಿ. ಬಟ್ ನಿಮಗೆ ಗ್ರೂಪ್ ನಂಬರ್ 2 ನಿಮ್ಮ ಎನರ್ಜಿಗೆ ನಿಮ್ಮ ಆಬ್ಜೆಕ್ಟ್ ಇಟ್ಕೊಂಡು ಮೆಡಿಟೇಟ್ ಮಾಡಿ ರೆಕಾರ್ಡ್ ಬಟನನ್ನು ಒತ್ತೋ ಅಷ್ಟರಲ್ಲಿ ನಿಮ್ಮ ಡೈರೆಕ್ಷನ್ ಬಂದು ನಿಮ್ಮ ಕರಿಯರ್, ಜಾಬ್ ಬರಬೇಕಾಗಿರೋ ಮೆಸೇಜ್ ಬಂದು ಇಟ್ ವೆಂಟ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್ ಆಲ್ ಟುಗೆದರ್, ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಿಮಗೆ ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು 2024ಅಲ್ಲಿ ನೀವು ತುಂಬ ಡೀಪಾಗಿ ಅನಲೈಸ್ ಮಾಡ್ತೀರಾ ಮತ್ತು ಆರ್ಗನೈಸ್ ಮಾಡ್ತೀರಾ ಮತ್ತು ತುಂಬ ಕ್ಯಾಲ್ಕುಲೇಟಿವ್ ಮೂವ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ 2024ಅಲ್ಲಿ. ಮೇ ಬಿ ಇಷ್ಟು ದಿನ ಹಿಂದೆ ಮುಂದೆ ಆಲೋಚನೆ ಮಾಡಿದಿರಾ, ಸಿಕ್ಕಿದ ಜಾಬು ಅಥವಾ ಯಾವ್ದು ಬರುತ್ತೆ, ದುಡ್ಡು ಬಂದರೆ ಸಾಕು ಅಂತ ಹೇಳಿ ತೊಗೊಂಡ್ಬಿಡ್ತಾ ಇದ್ರಿ ಆಪರ್ಚುನಿಟಿ ಅನ್ಸುತ್ತೆ, ಇಲ್ಲ ಯಾವುದೋ ಒಂದರಲ್ಲಿ ಹೆಂಗೋ ಒಂದು ಜೀವನ ನಡೆದ್ರೆ ಸಾಕು ಅಂತ ಹೇಳಿ. ಬಟ್ 2024ಅಲ್ಲಿ ಇಟ್ ಲುಕ್ಸ್ ಲೈಕ್ ನೀವು ತುಂಬ ಇಂಟೆನ್ಷನಲಿ ಯಾವ ರೀತಿ ಒಂದು ಜಾಬ್ ಬೇಕು ಅಥವಾ ನನ್ನ ಕರಿಯರ್ ಹೇಗಿರಬೇಕು, ಯಾವ ಒಂದು ಡೈರೆಕ್ಷನಲ್ಲಿ ಹೋಗಬೇಕು, ನನಗಿರೋ ಜಾಬು ನಿಜವಾಗ್ಲೂ ನನಗೆ ಖುಷಿ ಕೊಡ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಮಾಡಬೇಕಾ, ಯಾವ ರೀತಿ ಮಾಡಿದ್ರೆ ಅಥವಾ ಯಾವ ರೀತಿ ಒಂದು ಸಿಚುವೇಶನಲ್ಲಿ ಅಥವಾ ಪೊಸಿಷನಲ್ಲಿದ್ದರೆ ನನಗೆ ಖುಷಿ ಕೊಡುತ್ತೆ, ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರೋ ಥರ ಇದೆ. ಮತ್ತು ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇರೋದು ನಿಮ್ಮ ರೀಡಿಂಗ್ ಬಂದು ಇಷ್ಟು ದಿನ ನೀವು ಎಲ್ಲಿದ್ರಿ ಅಲ್ಲಿ ನೀವು ಏನೆಲ್ಲ ಅಚೀವ್ ಮಾಡ್ಬೋದು, ಏನೆಲ್ಲ ಕಲಿಬೋದು, ಏನೆಲ್ಲ ಮಾಡ್ಬೋದಿತ್ತು ಅದೆಲ್ಲ ಮಾಡಾಗಿದೆ. ಅಲ್ಲಿ ಸ್ಪೆಷಲಾಗಿ ಕಲಿಯೋದಕ್ಕೆ ಇನ್ನೇನೂ ಇಲ್ಲ ಅಥವಾ ಮಾಡೋದಕ್ಕೆ ಇನ್ನೇನೂ ಇಲ್ಲ. ಸೊ ನಿಮ್ಮ ನೆಕ್ಸ್ಟ್ ಲೆವೆಲ್ ಏನಿರಬೇಕು ಅಥವಾ ನೆಕ್ಸ್ಟ್ ಆಪರ್ಚುನಿಟಿ ಯಾವ ಒಂದು ಡೈರೆಕ್ಷನಲ್ಲಿ ಹೋಗಬೇಕು ಅದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಕರಿಯರ್ ಬಗ್ಗೆ ನೀವು ಇಷ್ಟು ಸೀರಿಯಸ್ ಆಗಿ ಯಾವತ್ತೂ ಆಲೋಚನೆ ಮಾಡಿಲ್ಲದೆ ಇರ್ಬೋದು, ಇದುವರೆಗೂ ನೀವು ಗೋಲ್ ಸೆಟ್ಟೇ ಮಾಡಿಲ್ಲದೆ ಇರ್ಬೋದು ನೀವು ಕರಿಯರ್ ಬಗ್ಗೆ. ಅಂದರೆ ನೀವು ನಿಮ್ಮ ಎಜುಕೇಷನ್ ಮುಗಿಸಿದ್ರಿ, ಇಮಿಡಿಯೇಟಾಗಿ ಯಾವ ಜಾಬ್ ಬಂದ ಆ ಜಾಬ್ ತೊಗೊಂಡ್ರಿ, ಅದಾದಮೇಲೆ ಇನ್ನೊಂದು ತೊಗೊಂಡ್ರಿ. ಸೊ ಇಟ್ ಜಸ್ಟ್ ವೆಂಟ್ ಆನ್, ಒಂದಾದ್ಮೇಲೆ ಒಂದು ಅಂತ ಹೇಳಿ. ಬಟ್ ಯಾಕೆ ತೊಗೊಂಡ್ರಿ, ಇದರಿಂದ ನಿಮಗೆ ಖುಷಿ ಸಿಗ್ತಾ ಇದೆಯಾ ಇಲ್ವಾ ಅಂಥೇಳಿ ಡೀಪಾಗಿ
ಸ್ಟಿಲ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಜಾಬ್ನ ಕರಿಯರ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀರಾ 2024ಅಲ್ಲಿ. ಇಷ್ಟು ದಿನ ಹೆಂಗೋ ಒಂದಾಯಿತು, ಬಟ್ ಇನ್ಮೇಲೆ ಐ ವಾಂಟ್ ಟು ಡಿಸೈನ್ ನನ್ನ ಕರಿಯರ್ ಅಥವಾ ಜಾಬ್ ನನಗೆ ಯಾವುದು ಬೇಕು ಅದನ್ನೇ ಮಾಡ್ತೀನಿ ಅಂತ ಹೇಳಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಜಾಬ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ತುಂಬ ಕ್ಯಾಲ್ಕುಲೇಟಿವ್ ಮೂವ್ ಮಾಡ್ತಾ ಇದ್ದೀರಾ. ಕೆಲವರು ನಿಮ್ಮ ಎಂಟೈರ್ ಡೈರೆಕ್ಷನನ್ನು ಚೇಂಜ್ ಮಾಡ್ಬೋದು. ಗ್ರೂಪ್ ನಂಬರ್ 1ಗೂ ಇದೇ ಥರ ಮೆಸೇಜ್ ಬಂತು. ದೇರ್ ಇಸ್ ನೋ ಸರ್ಪ್ರೈಸ್. ಗ್ರೂಪ್ ನಂಬರ್ 1 ಬಗ್ಗೆನೂ ನಿಮಗೆ ಅಟ್ರಾಕ್ಟ್ ಆಗಿದ್ರೆ ಆಬ್ಜೆಕ್ಟು, ಯಾಕೆಂದರೆ ಇದಾಗೋ ಚಾನ್ಸಸ್ ತುಂಬ ಇದೆ ಇವತ್ತಿನ ರೀಡಿಂಗಲ್ಲಿ. ಎರಡೂ ಒಂದಕ್ಕೊಂದು ಬ್ಲೆಂಡ್ ಆಗ್ತಾ ಇರೋ ಥರ ಇದೆ. ಇಲ್ಲ ಆ ರೀಡಿಂಗ್ ಇದ್ರದ್ದು ಕಂಟಿನ್ಯೂಯೇಷನು ಅಥವಾ ಈ ರೀಡಿಂಗು ಗ್ರೂಪ್ ನಂಬರ್ 1 ಕಂಟಿನ್ಯೂಯೇಷನು. ಇಟ್ ಫೀಲ್ಸ್ ಲೈಕ್ ವೆರಿ ಮಚ್ ಬ್ಲೆಂಡಿಂಗ್ ಎನರ್ಜಿ. ಸೊ ಗ್ರೂಪ್ ನಂಬರ್ 1ಅಲ್ಲಿ ದೇ ವರ್ ವೆರಿ ಶ್ಯೂರ್ ಏನು ಮಾಡಬೇಕು, ಹೊಸ ಡೈರೆಕ್ಷನಲ್ಲಿ ಹೋಗಬೇಕು, ಆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ, ಹೋಗಬೇಕು ಅನ್ನೋಂಥ ನಿರ್ಧಾರ ಮಾಡಿರೋದು. ಗ್ರೂಪ್ 2 ನೀವು ಯು ಆರ್ ಡೀಪ್ಲಿ ಅನಲೈಸಿಂಗ್. ಇಷ್ಟು ದಿನ ಏನಾಯಿತು, ಯಾಕೆ ನಾನು ಯಾವುದೋ ಒಂದು ತೊಗೊಂಡು ಹೆಂಗೋ ಒಂದು ಹೋಗ್ತಾ ಇದ್ದೆ, ಲೆಟ್ ಮಿ ಜಸ್ಟ್ ಥಿಂಕ್, ಇದೇನಾ ನನಗೆ ಬೇಕಾಗಿರೋದು, ಇದನ್ನೇ ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ಯಾಕೆಂದರೆ ನಮ್ಮ ಎಂಟೈರ್ ಲೈಫಲ್ಲಿ 60% 70% ಬರೀ ನಮ್ಮ ಜಾಬ್ ಕರಿಯರಲ್ಲೇ ಹೋಗೋದು. ಸೊ ಇಂಥ ಒಂದು ಮೇಜರ್ ಪಾರ್ಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ನಮ್ಮ ಲೈಫಲ್ಲಿ ಇದೇನ ನಾನು ಮಾಡಬೇಕಾಗಿರೋದು, ಅಥವಾ ಬೇರೆ ಏನಾದರೂ ಮಾಡಬೇಕಾ, ಇಲ್ಲ ಬ್ರೇಕ್ ತೊಗೋಬೇಕಾ, ಬ್ರೇಕ್ ತೊಗೊಂಡು ಏನು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾ, ಇನ್ನು ಇರೋ ಜಾಗದಲ್ಲಿ ನಿಮಗೆ ಇರೋಕ್ಕಾಗಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್, ಐ ಹ್ಯಾವ್ ಟು ಬ್ರೇಕ್ ಅ ಪ್ಯಾಟರ್ನ್ ಅನ್ನೋ ಥರ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ. ಆ ಜಾಬಿಂದ ನೆಕ್ಸ್ಟ್ ಜಾಬ್ಗೆ ಹೋದಾಗಲೂ ಅದೇ ಥರ ಬಾಸ್ ಸಿಗ್ತಾರೆ. ಹಳೆ ಜಾಬಿಂದ ನೆಕ್ಸ್ಟ್ ಜಾಬ್ಗೆ ಹೋದಾಗ ಸೇಮ್ ಸಿಚುವೇಶನು, ಸೇಮ್ ಕೊಲೀಗ್ಸು, ಸೇಮ್ ಇರಿಟೇಷನ್ನು, ಸೇಮ್ ಅನಾಯನ್ಸು, ಸೇಮ್ ರಿಪೋರ್ಟು, ಅದೇ ರಿಪೀಟ್ ಆಗ್ತಾ ಇದೆ. ಸೊ ದೇರ್ ಇಸ್ ಸಮಥಿಂಗ್, ಏನೋ ಒಂದು ಬದಲಾವಣೆ ಮಾಡಬೇಕು ನನ್ನ ಕರಿಯರಲ್ಲಿ ಅಂಥೇಳಿ ಯು ಆರ್ ಥಿಂಕಿಂಗ್ ವೆರಿ ಸೀರಿಯಸ್ಲಿ ಆ ಡೈರೆಕ್ಷನಲ್ಲಿ ಟು ಟೇಕ್ ಆ್ಯಕ್ಷನ್ ನೆಕ್ಸ್ಟ್ ಸ್ಟೆಪ್ಗೆ. ಬಟ್ ನಿಮ್ದೇನಂದರೆ ನೀವು ಇಂಪಲ್ಸಿವ್ ಆಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ತುಂಬ ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡಬೇಕು ಅಂಥೇಳಿ ಡೀಪಾಗಿ ಆಲೋಚನೆ ಮಾಡಿ ಆ ಒಂದು ಡೈರೆಕ್ಷನಲ್ಲಿ ಏನು ಮಾಡಬೇಕು ಅಂಥೇಳಿ ಸ್ಟೆಪ್ಸ್ ತೊಗೊಳ್ತಾ ಇದ್ದೀರಾ. ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೀವು ಹೇಳ್ತಾ ಇರೋದು ಟೇಕ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಒಂದನ್ನೇನಾದರೂ ಡಿಸೈಡ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಅದರಿಂದ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಟೇಕ್ ಇಟ್ ಸ್ಲೋ, ಟೇಕ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಒನ್ ಸ್ಟೆಪ್ ತೊಗೊಂಡಾಗ, ಒನ್ ಡೆಸಿಷನ್ ತೊಗೊಂಡಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ರಿವೀಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ರಿವೀಲ್ ಆಗೋ ತನಕ ಬಿ ಕಂಫರ್ಟಬಲ್. ನೀವು ಎಲ್ಲಿದ್ದೀರಾ, ಯು ವಿಲ್ ನೋ ವಾಟ್ ಟು ಡೂ ನೆಕ್ಸ್ಟ್. ಬಟ್ ಡೆಫಿನೆಟ್ಲಿ 2024 ಇಸ್ ಅ ಸೀರಿಯಸ್ ಕರಿಯರ್ ಇಯರ್ ನಿಮಗೆ. ಗ್ರೂಪ್ ನಂಬರ್ 2 ಯು ವಿಲ್ ಟೇಕ್ ಯುವರ್ ಕರಿಯರ್ ವೆರಿ ಸೀರಿಯಸ್ಲಿ, ಜಾಬ್ ವೆರಿ ಸೀರಿಯಸ್ಲಿ. ಅಥವಾ ಇರೋ ಜಾಬಲ್ಲಿ ಇಲ್ಲ ನನಗೆ ಹೀಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಸೇಮ್ ಥಿಂಗ್ ಇಸ್ ರಿಪೀಟಿಂಗ್ ಅಂತ ಅಂದರೆ ಯು ವಿಲ್ ವಾಂಟ್ ಟು ಚೇಂಜ್ ಯುವರ್ ಆ್ಯಟಿಟ್ಯೂಡ್ ನಿಮ್ಮ ಜಾಬ್ ಬಗ್ಗೆ. ಬಿಕಾಸ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀರಾ, ಏನು, ಯಾಕೆ, ಯಾವ ಡೈರೆಕ್ಷನ್ನು, ಈ ಒಂದು ಕ್ಲಾರಿಟಿ ತೊಗೊಳ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಲುಕಿಂಗ್ ಟುವರ್ಡ್ಸ್ ದ್ಯಾಟ್. ಅಂದರೆ ಇವಾಗ ಅರ್ಥ ಆಗಿದೆ ನನಗೇನು ಬೇಕು ಅಂತ. ಸೊ ಇವಾಗ ಲೆಟ್ ಮೀ ಲುಕ್ ಫಾರ್ ದಟ್ ರೈಟ್ ಜಾಬ್ ಅನ್ನೋ ಥರ ವೆರಿ ಕ್ಯಾಲ್ಕುಲೇಟಿವ್, ವೆರಿ ಇಂಟ್ರೆಸ್ಟಿಂಗ್ ವೇ ಆರ್ ಇಂಟ್ರೆಸ್ಟಿಂಗ್ ಅಪ್ರೋಚ್ ನಿಮ್ಮದು 2024ಅಲ್ಲಿ ನಿಮ್ಮ ಕರಿಯರ್ ಜಾಬ್ ಬಗ್ಗೆ. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಸ್ವಿಚ್. ಅಥವಾ ನೀವು ಈಗ ಮಾಡ್ತಾ ಇರೋ ಕೆಲಸದಲ್ಲಿ ನಿಮ್ಮ ಬದಲಾವಣೆಗಳು ತರ್ಬೋದು ನೀವು, ಅಥವಾ ಇಂಟ್ರೆಸ್ಟ್ನ ಬೆಳೆಸ್ಕೋಬೋದು, ಅಥವಾ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಜಾಬನ್ನ ಹುಡ್ಕೊಂಡು ಹೋಗ್ಬೋದು. ಬಟ್ ಯು ಆರ್ ಚೇಂಜಿಂಗ್ ಸಮಥಿಂಗ್. ಹಳೆ ಪ್ಯಾಟರ್ನನ್ನು ಬ್ರೇಕ್ ಮಾಡ್ತಾ ಇದ್ದೀರಾ, ಮತ್ತು ಹೊಸದಾಗಿ ಏನೇನಾದರೂ ಮಾಡುವಂಥ ಒಂದು ಆಲೋಚನೆ ಮಾಡ್ತಾ ಇದ್ದೀರಾ. ಬಟ್ ಯು ಆರ್ ಡೆಫಿನೆಟ್ಲಿ ಟೇಕಿಂಗ್ ನಿಮ್ಮ ಜಾಬ್ನ, ಕರಿಯರ್ನ ಇನ್ ಅ ವೆರಿ ಸೀರಿಯಸ್ ನೋಟ್, ಇನ್ ಅ ಸೀರಿಯಸ್ ವೇ. ಇದನ್ನೇ ನಾನು ಹೀಗೆ ಮಾಡೋಕ್ಕಾಗೋದಿಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್ ವೆರಿ ಡಿಫ್ರೆಂಟ್ಲಿ ಅಂಥೇಳಿ. Yeah, I'm so happy. Group number 1ಗೂ we got a wonderful card. ನಾವು ಕರಿಯರ್ ರೀಡಿಂಗ್ ಮಾಡಬೇಕಾದ್ರೆ 9 of Pentacles, 10 of Pentacles ಬಂದರೆ ಇಟ್ ಈಸ್ ಆಲ್ವೇಸ್ ಅಮೇಝಿಂಗ್. ಸೊ ಗ್ರೂಪ್ ನಂಬರ್ 1ಗೆ 10 of Pentacles ಬಂತು. ಗ್ರೂಪ್ ನಂಬರ್ 2 ದಿಸ್ ಈಸ್ ಯು ಫೈಂಡಿಂಗ್ ಯುವರ್ ಫ್ರೀಡಮ್. ಓಕೆ, ಸೊ ಇಮ್ಮಿಡಿಯೇಟಾಗಿ ನನಗೆ ತೋರಿಸ್ತಾ ಇರೋದು ಈ ಒಂದು ಪಕ್ಷಿನ, ಹಾರೋದಕ್ಕೆ ರೆಡಿಯಾಗಿರೋಂಥ ಈ ಪಕ್ಷಿನ. ಮತ್ತು ದಿಸ್ ವುಮೆನ್
ಶಿ ಈಸ್ ವೆರಿ ಕಂಫರ್ಟಬಲ್ ಅವ್ರು ಇರೋ ಜಾಗದಲ್ಲಿ, ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ, ಮತ್ತು ದೇರ್ ಇಸ್ ಲಾಡ್ ಆಫ್ ಅಚೀವ್ಮೆಂಟ್ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ. ಫಾರ್ ಮೀ ದಿಸ್ ಗಿವ್ಸ್ ಅ ಫೀಲಿಂಗ್ ನೀವು ಆಲ್ರೆಡಿ ಒಂದು ಲೆವೆಲಲ್ಲಿ ಅಥವಾ ಒಂದು ಹಂತದ ತನಕ ಹೋಗಿದ್ದೀರಾ ನಿಮ್ಮ ಕರಿಯರಲ್ಲಿ, ನಿಮ್ಮ ಜಾಬಲ್ಲಿ, ಬಟ್ ಆ ಬ್ರೇಕ್ ಸಿಗ್ತಾ ಇಲ್ಲ, ನಿಮಗೆ ಬೇಕಾಗಿರುವಂಥ ಖುಷಿ ಸಿಗ್ತಾ ಇಲ್ಲ, ನಿಮಗೆ ಬೇಕಾಗಿರುವಂಥ ಸ್ಯಾಟಿಸ್ಫ್ಯಾಕ್ಷನ್, ಪೀಸ್ ಆಫ್ ಮೈಂಡ್ ಸಿಗ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್, ಏನೋ ಒಂದು ಮಿಸ್ ಆಗ್ತಾ ಇದೆ ಅನ್ನೋವಂಥ ಒಂದು ಫೀಲಿಂಗು, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀರಾ. ವಾಟ್ ಈಸ್ ಮಿಸ್ಸಿಂಗ್ ಈಸ್ ಯುವರ್ ಫ್ರೀಡಮ್. ನಿಮ್ಮ ಟೈಮ್ ಕನ್ಸ್ಟ್ರೈನ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಇರ್ಬೋದು, ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಂಥ ಟೈಮ್ ಇರ್ಬೋದು. ದೇರ್ ಇಸ್ ಫ್ರೀಡಮ್ ಇಸ್ ವಾಟ್ ಈಸ್ ಮಿಸ್ಸಿಂಗ್ ನಿಮ್ಮ ಲೈಫಲ್ಲಿ. ಕರಿಯರ್, ಜಾಬ್ ಎಲ್ಲ ಬಂದಾಗ ಆ ಒಂದು ಫ್ರೀಡಮ್ನ ಹುಡ್ಕೊಂಡು ಹೋಗ್ತಾ ಇದ್ದೀರಾ 2024ಅಲ್ಲಿ. ಆ ಫ್ರೀಡಮ್ನ ಗಳಿಸ್ತೀರಾ ಕೂಡ 2024ಅಲ್ಲಿ. ಅದನ್ನು ಪಡೆಯೋದಕ್ಕೆ ಏನು ಬೇಕು ಆ ಥರ ಒಂದು ಕೆಲಸನ ಚೂಸ್ ಮಾಡ್ಕೊಳ್ತೀರಾ. ನಿಮಗೆ ಬೇಕಾಗಿರುವಂಥ ಫ್ರೀ ಟೈಮ್ ಸಿಗೋವಂಥದ್ದು, ನಿಮ್ಮ ಲೈಕ್ ಯಾವಾಗಲೂ ಬಾಸ್ ನಮ್ಮ ಹೆಗ್ಲ ಮೇಲೆ ಕೂತ್ಕೊಂಡು ಯಾವಾಗಲೂ ಆರ್ಡರ್ ಮಾಡ್ತಾ ಇರೋದು, ಕಮ್ಯಾಂಡ್ ಮಾಡ್ತಾ ಇರೋದು, ಈ ಥರ ಅನಾಯಿಂಗ್ ಬಾಸಿಂದ ದೂರ ಹೋಗಿ ಯು ಆರ್ ಫೈಂಡಿಂಗ್ ಸಂಬಡಿ ಹೂ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರ ಸ್ಟ್ಯಾಂಡರ್ಡ್ಸ್ ಚೆನ್ನಾಗಿರುತ್ತೆ, ಅವ್ರ ಕಂಪ್ನಿ ವ್ಯಾಲ್ಯೂಸ್ ಚೆನ್ನಾಗಿರುತ್ತೆ. ಆ ಥರ ಒಂದು ಕರಿಯರ್ ಅಥವಾ ಜಾಬ್ ಹುಡ್ಕೊಳ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ನೀವೇ ಕ್ರಿಯೇಟ್ ಮಾಡ್ಕೋಬೋದು ನಿಮಗೆ ಬೇಕಾಗಿರುವಂಥ ಒಂದು ದಾರಿನ, ಅಥವಾ ನೀವೇ ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಅಥವಾ ನಿಮ್ಮಲ್ಲಿರುವಂಥ ಐಡಿಯಾನ ಮಾನಿಟೈಸ್ ಮಾಡ್ಕೋಬೋದು ನೀವು 2024ಅಲ್ಲಿ. ಯಾವತ್ತು ಪೇಜ್ ಆಫ್ ಸಾರ್ಡ್ಸ್, ಕೆಲವರು ನೀವೇನು ಮಾಡಬೇಕು ಆ ಡೈರೆಕ್ಷನಲ್ಲಿ, ಫಾರ್ ಸಮ್ ಆಫ್ ಯು, ಎಲ್ಲರಿಗೂ ಅಲ್ಲ, ಯಾವುದೋ ಒಂದು ಕೋರ್ಸ್ ತೊಗೊಳ್ಬೋದು, ಅಥವಾ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಪಡೆಯೋದಕ್ಕೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ಸುಮಾರು ಕಾಲ ಅದೇನು ಅಂತ ತಿಳ್ಕೊಳ್ಳೋ ಅಂಥ ಒಂದು ಟೈಮ್ ಪೀರಿಯಡಲ್ಲಿ ಸ್ಪೆಂಡ್ ಮಾಡ್ತೀರಾ 2024ಅಲ್ಲಿ. ನೀವು ಏನು ಮಾಡಬೇಕು, ಅದು ಸೇಫಾ, ಅದ್ರದ್ದು ಡ್ರಾಬ್ಯಾಕ್ಸ್ ಏನು, ಅದು ಫೇಲ್ ಆದರೆ ಯಾವ ರೀತಿ ಅದರಿಂದ ಆಚೆ ಬರೋದು. ಸೊ ಯು ಆರ್ ಡೂಯಿಂಗ್ ಅ ಲಾಟ್ ಆಫ್ ರಿಸರ್ಚ್. ಗ್ರೂಪ್ ನಂಬರ್ 2 2024ಅಲ್ಲಿ ಈ ಹೊಸ ಡೈರೆಕ್ಷನ್ಗೆ ಹೋಗೋದಕ್ಕೆ ಮುಂಚೆ ತುಂಬ ರಿಸರ್ಚ್ ಮಾಡಿ ರೆಡಿ ಆಗ್ತಾ ಇದ್ದೀರಾ. ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಐಡಿಯಾಸ್ ಇಲ್ಲಿ, ಲೈಕ್ ಎಷ್ಟೊಂದು ಬಲ್ಬ್ಸ್ ಇದೆ ಇಲ್ಲಿ. ಇಟ್ ಈಸ್ ಅಬೌಟ್ ಮಲ್ಟಿಪಲ್ ಐಡಿಯಾಸ್. ಬಟ್ ಅದನ್ನು ಹೇಗೆ ನ್ಯಾವಿಗೇಟ್ ಮಾಡೋದು, ಅಥವಾ ನಿಮ್ಮ ಮೈಂಡಲ್ಲಿ ನಿಮಗೆ ಗೊತ್ತಿದೆ ಅಥವಾ ಅನಿಸಿದೆ ಏನೋ ಒಂದು ಮಾಡ್ಬೇಕಂತೇಳಿ, ಬಟ್ ಹೆಂಗೆ ಅದನ್ನು ಮಾಡೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಕೆಲವರು ಡೆಫಿನೆಟ್ಲಿ ಅದ್ರ ಬಗ್ಗೆ ಆನ್ಲೈನ್ ಕೋರ್ಸಸ್ ತೊಗೋಬೋದು, ಅಥವಾ ಕನ್ಸಲ್ಟ್ ಮಾಡ್ಬೋದು, ಕರಿಯರ್ ಕೌನ್ಸ್ಲಿಂಗ್ನ. ನೀವು ಸ್ಟೂಡೆಂಟ್ಸ್ ಇದ್ದರೆ ಆ್ಯಸ್ ಆಫ್ ನಾವು ನೆಕ್ಸ್ಟ್ ನಿಮ್ಮ ಕರಿಯರ್ ಪಾತ್ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೋದು. ದೆರ್ ಇಸ್ ಸಮಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡೂ ವಿಚ್ ವಿಲ್ ಬ್ರಿಂಗ್ ಯು ಫ್ರೀಡಮ್. ಗ್ರೂಪ್ ನಂಬರ್ 2, ನಿಮ್ಮ ಕರಿಯರ್, ಜಾಬ್, ರೀಡಿಂಗಲ್ಲಿ ನನಗೆ ದುಡ್ಡು ಅನ್ನೋದಕ್ಕಿಂತ ಜಾಸ್ತಿ ಬರ್ತಾ ಇರೋದು ಫ್ರೀಡಮ್. ನಿಮಗೆ ನಿಮ್ಮ ಟೈಮ್ ತುಂಬ ಮುಖ್ಯ. ನಿಮ್ಮ ಟೈಮ್ನ ನೀವು ಯಾವ ರೀತಿ ಸ್ಪೆಂಡ್ ಮಾಡ್ತೀರಾ ಅದು ತುಂಬ ಮುಖ್ಯ. ಯಾರ ಜೊತೆ ಇರ್ತೀರಾ ಅದು ತುಂಬ ಮುಖ್ಯ. ಯಾರ ಜೊತೆ ಕೆಲಸ ಮಾಡ್ತೀರಾ ಅದು ತುಂಬ ಮುಖ್ಯ ನಿಮಗೆ. ವಿ ಹ್ಯಾವ್ 3 ಆಫ್ ಕಪ್ಸ್ ಹಿಯರ್. ಲೈಕ್ ಯು ವಿಲ್ ಫೈಂಡ್ ದ ರೈಟ್ ಪ್ಲೇಸ್ ನಿಮಗೋಸ್ಕರ. ನೀವು 2024ಅಲ್ಲಿ ಎಲ್ಲಿರಬೇಕು, ಯಾವ ಥರ ಜನರ ಜೊತೆ ಇರಬೇಕು, ಯಾವ ಥರ ಕೆಲಸ ಅಥವಾ ಯಾವ ಥರ ಜನರು ನಿಮಗೆ ಆ ಖುಷಿನ, ಆ ಸ್ಯಾಟಿಸ್ಫ್ಯಾಕ್ಷನನ್ನು ತರ್ತಾರೆ, ಆ ಥರ ಜನರ ಜೊತೆ ಇದ್ದೀರಾ, ಆ ಥರ ಜನರ ಜೊತೆ ಕೊಲ್ಯಾಬ್ರೇಟ್ ಮಾಡ್ತಾ ಇದ್ದೀರಾ. ಲೈಕ್ ದೇರ್ ಇಸ್ ಸಮಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡೂ. ಕೆಲವ್ರಿಗೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ಬೋದು. ಗ್ರೂಪ್ ನಂಬರ್ 2, ದೇರ್ ಇಸ್ ಸಮಥಿಂಗ್ ದಟ್ ಯು ಮೇ ಡೂ ಇನ್ ಪಾರ್ಟ್ನರ್ಶಿಪ್, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆ ಅಥವಾ ಹೊರಗಡೆ ಪಾರ್ಟ್ನರ್ಶಿಪ್ನ ಹುಡ್ಕೊಂಡು. ಬಟ್ ದೇರ್ ಇಸ್ ಸಮಥಿಂಗ್ ದಟ್ ಯು ಆರ್ ಡೂಯಿಂಗ್ ನಿಮ್ಮ ಫ್ರೀಡಮ್ಗೋಸ್ಕರ, ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡೋದಕ್ಕೋಸ್ಕರ. ಬಿಕಾಸ್ ಡೆಫಿನೆಟ್ಲಿ ದೇರ್ ಇಸ್ ಮನಿ. 9 ಆಫ್ ಪೆಂಟಿಕಲ್ಸ್ ಇಸ್ ವಿಶ್ ಫುಲ್ಫಿಲ್ಮೆಂಟ್. ಆ್ಯಂಡ್ ಈ ಕಾರ್ಡ್ ಬಂದು ದಿಸ್ ಈಸ್ ಅಬೌಟ್ ಹೆಂಗೆ ಹೇಳೋದು, ಅಕಂಪ್ಲಿಷ್ಡ್ ಇಂಡಿವಿಜುವಲ್. ಅಕಂಪ್ಲಿಷ್ ಅಂದರೆ ಅಚೀವ್ ಮಾಡಿರೋಂಥ ಇಂಡಿವಿಜುವಲ್ಲು ಬೇರೆಯವರ ಒಂದು ಹಂಗಿಂದ ಅಲ್ಲ, ತಮ್ಮ ಸ್ವಯಂ ಪ್ರಯತ್ನದಿಂದ, ಅವ್ರದ್ದೇ ಆದಂಥ ಪ್ರಯತ್ನದಿಂದ, ಸೆಲ್ಫ್ ಎಫರ್ಟ್, ಸೆಲ್ಫ್ ಇಂಟ್ರೆಸ್ಟ್, ಅವ್ರಿಗೆ ಏನು ಬೇಕು ಆ ಒಂದು ಡೈರೆಕ್ಷನಲ್ಲಿ ಅವ್ರ ಹಾರ್ಟ್ನ ಫಾಲೋ ಮಾಡಿ ಅಚೀವ್ ಮಾಡಿರೋ ಅಂಥದ್ದು. ಆಲ್ ರೈಟ್. ಕೆಲವ್ರಿಗೆ ನನಗೆ ಡೆಫಿನೆಟಾಗಿ ಸ್ಪಿರಿಚುವಲ್ ಬಿಸ್ನೆಸ್ ಅಂತ ಅನ್ನಿಸ್ತಾ ಇದೆ. ಸ್ಪಿರಿಚುವಲ್ ಲೈಕ್ ಹೀಲರ್ಸು, ಐ ಡೋಂಟ್ ನೋ, ಲೈಕ್
ಎನಿಥಿಂಗ್ ಸ್ಪಿರಿಚುವಲಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ನೀವು ಬಿಸ್ನೆಸ್ ಮಾಡುವಂಥ ಒಂದು ಐಡಿಯಾ ಬರ್ಬೋದು. ಓಕೆ, ಸೊ ವಿ ಹ್ಯಾವ್ 10 ಆಫ್ ವಾಂಡ್ಸ್. ಯು ಆರ್ ಡನ್. ನೀವು ಎಲ್ಲಿದ್ದೀರಾ ಅಲ್ಲಿ ಯು ಆರ್ ಡನ್. ಲೈಕ್ ಇಲ್ಲಿ ಏನು ಕಲಿಬೋದಾಗಿತ್ತು ಅಲ್ಲಿ ಕಲ್ತಾಗಿದೆ, ಏನೆಲ್ಲ ಮಾಡ್ಬೋದಾಗಿತ್ತು ಮಾಡಾಗಿದೆ. ಲೈಕ್ ಈ ಕಾರ್ಡಲ್ಲಿ ಇರುವಂಥ ಒಂದು ಸ್ಟೋರಿ ನನಗೆ ಅನ್ನಿಸ್ತಾ ಇರೋದು, ಲೈಕ್ ಬೆಟ್ಟ ತುದಿ ತನಕ, ಈ ಬೆಟ್ಟದ ಹೈಟ್ ಇಷ್ಟೇ ಇದ್ದಿದ್ದು, ಎಲ್ಲಿ ತನಕ ಹತ್ಬೋದು, ಹತ್ತಿ ಮತ್ತೆ ವಾಪಸ್ ಇಳ್ಕೊಂಡು ಓಕೆ ಇದತ್ತಾಯಿತು, ವಾಟ್ ಇಸ್ ನೆಕ್ಸ್ಟ್, ಈ ಬೆಟ್ಟ ನೋಡಿ ಆಯಿತು, ವಾಟ್ ಇಸ್ ನೆಕ್ಸ್ಟ್, ಈ ಅಡ್ವೆಂಚರ್ ಮಾಡಿ ಆಯಿತು, ವಾಟ್ ಇಸ್ ನೆಕ್ಸ್ಟ್, ಇಲ್ಲೇನೆಲ್ಲ ಕಲಿಬೋದಾಗಿತ್ತು, ಐ ಆಮ್ ಡನ್, ವಾಟ್ ಇಸ್ ನೆಕ್ಸ್ಟ್. ಓಕೆ, ಸೊ ಆ ಬ್ಯಾಗೇಜಸ್ನೆಲ್ಲ ಬಿಟ್ಟು ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ನಿಮ್ಮ ಮನಸ್ಸಿಗೆ ಹಿಡಿಸೋ ಅಂಥದ್ದು, ನಿಮಗೆ ಫ್ರೀಡಮ್ ಸಿಗೋ ಅಂಥದ್ದು, ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ವ್ಯಾಲ್ಯೂಸ್ಗೆ ಕರೆಕ್ಟಾಗಿ ಪೇ ಮಾಡುವಂಥ ಜಾಗ, ಮತ್ತು ಒಳ್ಳೆ ಕೊಲೀಗ್ಸು ಅಥವಾ ಒಳ್ಳೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇರುವಂಥ ಜಾಗ. ಬಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಆಬ್ಸಲ್ಯೂಟ್ಲಿ ನಿಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಅಂಥ ಕೆಲಸ ಇದು, ಅಥವಾ ಒಂದು ಡೈರೆಕ್ಷನ್ ಇದು. ಗ್ರೂಪ್ ನಂಬರ್ 2. Yeah, look at that. We have Hierophant, we have Ladder. Yeah, you're done. Group number 2, you're done. Like ಎಲ್ಲಿದ್ರೆ ನೀವು ಪಾಸ್ಟ್ ಸಿಚುವೇಶನ್ನು, ದುಡ್ಡು ಅಥವಾ ಕರಿಯರು, ಜಾಬು ಎಲ್ಲಿದ್ರಿ ಅಲ್ಲಿ ಯು ಆರ್ ಡನ್. ಸೊ ಅಲ್ಲಿಂದ ಮುಂದೆ ಮೂವ್ ಆಗ್ತಾ ಇರೋದು, ಅಲ್ಲಿಂದ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇರೋದು. ನೆಕ್ಸ್ಟ್ ಯಾವ ಡೈರೆಕ್ಷನ್ನು, ಯಾವ ರೀತಿ, ಯಾವ ಒಂದು ಐಡಿಯಾ ಅಥವಾ ವಿಷನ್ನಿಂದ ನಾನು ದುಡ್ಡನ್ನ ಪಡಿಬೋದು. ದುಡ್ಡಿನ ಜೊತೆಗೆ ಗ್ರೂಪ್ ನಂಬರ್ 2, ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ವೆರಿ ವೆರಿ ಸ್ಟ್ರಾಂಗ್ಲಿ. ನಿಮಗೆ ದುಡ್ಡು ಅಷ್ಟೇ ಅಲ್ಲ, ನಿಮ್ಮ ಪೀಸ್ ಆಫ್ ಮೈಂಡು ಮತ್ತು ನಿಮ್ಮ ಫ್ರೀಡಮ್ಮು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಆ ಫ್ರೀಡಮ್ಮು ಮತ್ತು ಪೀಸ್ ಆಫ್ ಮೈಂಡ್ ಸಿಗೋ ಅಂಥ ಕೆಲಸನ ನೀವು ಹುಡ್ಕೊಳ್ತಾ ಇರೋದು. ಅನ್ನೋನ್ ಟೆರಿಟರಿ. ಯು ಆರ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ಆಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 1ಗೂ ಹೀಗೆ ಬಂದಿದ್ದು. ಯು ಆರ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ಇದು ಕಂಪ್ಲೀಟ್ಲಿ ಹೊಸದಾಗಿರುವಂಥದ್ದು. ಇಲ್ಲಿ ಯಾವತ್ತು ನೀವು ಟ್ರೈ ಮಾಡಿಲ್ಲ ಈ ರೀತಿ, ಬಟ್ ಯು ಆರ್ ಗೋಯಿಂಗ್ ಟು ಟ್ರೈ ದ್ಯಾಟ್. ಅನ್ನೋನ್ ಟೆರಿಟರಿ ವೇರ್ ಯು ಆರ್ ಈಸ್ ವೇರ್ ಯು ಆರ್ ಸಪೋಸ್ ಟು ಬಿ. ನೀವಿರುವಂಥ ಜಾಗ ಎಕ್ಸಾಕ್ಟ್ಲಿ ನೀವು ಇರಬೇಕಾಗಿರೋವಂಥ ಒಂದು ಸಿಚುವೇಶನ್ ಇದು. ಯಾಕೆಂದರೆ ಇಲ್ಲಿಂದ ಮುಂದೆ ಹೋಗ್ತಾ ಇರೋದು ಯು ಆರ್ ಗೈಡೆಡ್. ಮತ್ತು ಹ್ಯಾರೋಫ್ಯಾಂಟೂ ಬಂದಿರೋದ್ರಿಂದ ಇಲ್ಲಿ ದಿಸ್ ಈಸ್ ಅ ಪ್ಯೂರ್ ಗೈಡೆನ್ಸ್, ಡಿವೈನ್ ಗೈಡೆನ್ಸ್ ಇದು. ಯಾಕೆಂದರೆ ಇಲ್ಲಿ ನೀವು ಡಿಸೈಡ್ ಮಾಡಿದ್ದೀರಾ ಇಲ್ಲಿ ಇಷ್ಟೇ ಗ್ರೋತ್ ಇರೋದು, ನಾನು ಬದಲಾವಣೆ ಮಾಡಬೇಕು, ಈ ಪ್ಯಾಟರ್ನನ್ನು ಬ್ರೇಕ್ ಮಾಡಬೇಕು, ಐ ಆಮ್ ಡನ್ ಅಂತ ಹೇಳಿ. ಸೊ which is wonderful. The next card is the breakthrough is at the hand. Definitely there is a breakthrough. Group number 2, ಈ ಒಂದು ಹೊಸ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಜಾಗದಲ್ಲಿ ಏನೋ ಒಂದನ್ನು ಕಂಡಿಡ್ಕೊಳ್ತೀರಾ. ಈ ದಾರಿನಲ್ಲಿ ಬ್ರೇಕ್ ಥ್ರೂ ಸಿಗತ್ತೆ, ದುಡ್ಡು ಮಾಡುವಂಥ ಹೊಸ ಅವಕಾಶ ಸಿಗತ್ತೆ. ಮತ್ತು ಈ ಕಾರ್ಡಲ್ಲಿ ನನಗೆ ಕಾಣಿಸ್ತಾ ಇರೋದು ಮತ್ತೆ ಫ್ರೀಡಮ್, ದ ವರ್ಡ್ ಫ್ರೀಡಮ್. ಇಲ್ಲಿ ಅಡ್ಡ ಇದೆ, ಇದನ್ನು ಬ್ರೇಕ್ ಮಾಡಿ ನೀವು ಆಚೆ ಹೋದ ತಕ್ಷಣ ದೇರ್ ಇಸ್ ಅ ಬಿಗ್ ಫೀಲ್ಡ್. ಯಾವ ಡೈರೆಕ್ಷನಲ್ಲಾದರೂ ಹೋಗ್ಬೋದು, ಏನನ್ನು ಬೇಕಾದರೂ ಮಾಡ್ಬೋದು. ಸೊ ಆ ಥರ ಒಂದು ಫ್ರೀಡಮ್ನ ನೀವು ಕಂಡುಕೊಳ್ತಾ ಇದ್ದೀರಾ 2024ಅಲ್ಲಿ. ಆ್ಯಂಡ್ ದೇರ್ ಇಸ್ ಅ ಪ್ರಾಮಿಸ್ ಆಫ್ ಅಬಂಡೆನ್ಸ್ ಆ್ಯಂಡ್ ಮನಿ. ನೀವು ಹೋಗ್ತಾ ಇರೋ ದಾರಿನಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋ ಅಂಥ ಒಂದು ಡೈರೆಕ್ಷನಲ್ಲಿ ದೇರ್ ಇಸ್ ಡೆಫಿನೆಟ್ಲಿ ಮನಿ ವಿಚ್ ಇಸ್ ಪ್ರಾಮಿಸ್ಡ್. ಬಟ್ ನಿಮಗೆ ಅಗೇನ್ ಬರೀ ದುಡ್ಡು ಒಂದೇ ಅಲ್ಲ, ನಿಮಗೆ ಪೀಸ್ ಆಫ್ ಮೈಂಡ್ ಮತ್ತು ಫ್ರೀಡಮ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್, ಬರೀ ದುಡ್ಡು ಅಷ್ಟೇ ಅಲ್ಲ. ಸೊ ಆ ಒಂದು ಡೈರೆಕ್ಷನನ್ನು ಕಂಡುಕೊಳ್ತೀರಾ. ಗ್ರೂಪ್ ನಂಬರ್ 1ಗೂ ಇದೇ ಕಾರ್ಡ್ ಬಂತು, ಇನ್ಫಿನಿಟ್ ಅಬಂಡೆನ್ಸ್. ಗ್ರೂಪ್ ನಂಬರ್ 1ಗೂ ಕೂಡ ನಾನು ಇದೇ ಹೇಳಿದ್ದೆ. ನಾವು ಕರಿಯರ್ ಜಾಬ್ ರೀಡಿಂಗ್ ಮಾಡಬೇಕಾದ್ರೆ ಈ ಕಾರ್ಡು ಲೈಕ್ 9 ಆಫ್ ಪೆಂಟಕಲ್ಸ್, 10 ಆಫ್ ಪೆಂಟಕಲ್ಸ್, ಇನ್ಫಿನಿಟ್ ಅಬಂಡೆನ್ಸ್, ಇದೆಲ್ಲ ಲವ್ಲಿ ಕನ್ಫರ್ಮೇಷನ್. ನಾವು ಕರೆಕ್ಟ್ ಆಗಿರುವಂಥ ಡೈರೆಕ್ಷನಲ್ಲಿ ಇದ್ದೀವಿ. ಡೈರೆಕ್ಷನಲ್ಲಿ ಇಲ್ಲ ಅಂದ್ರೂ ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದೀರಾ. ಪ್ರತಿ ಒಂದೂ ಒಂದು ಜಂಕ್ಷನಿಂದ ಇನ್ನೊಂದು ಜಂಕ್ಷನ್ಗೆ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಈ ಸಿಚುವೇಶನ್ಸ್ ಇರೋದು. ಸೊ ಯು ಆರ್ ಆನ್ ದ ರೈಟ್ ಪಾತ್. ನೀವು ಪಾತನ್ನ ಚೇಂಜ್ ಮಾಡಬೇಕಂತ ಅಂದ್ಕೊಂಡ್ರು ಯು ಆರ್ ಸ್ಟಿಲ್ ಆನ್ ದ ರೈಟ್ ಪಾತ್. ಯಾಕೆಂದರೆ ನೀವು ಡಿವೈನ್ಲಿ ಗೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಗೈಡ್ಸು, ನಿಮ್ಮ ಏಂಜಲ್ಸು. ನೀವೇನೆಲ್ಲ ಮಾಡಬೇಕಿತ್ತು, ಕಲಿಬೋದಿತ್ತು, ಅದನ್ನೆಲ್ಲ ಕಲ್ತಾಗಿದೆ. ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದ್ದೀರಾ, ಹೊಸದಾಗಿ ಕಲಿತಾ ಇದ್ದೀರಾ, ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀರಾ. ತುಂಬ ಸೀರಿಯಸ್ ಆಗಿ ನಿಮಗೆ ಏನು ನಿಮ್ಮ ಗೋಲು, ಜಾಬು, ಕರಿಯರ್ ಬಗ್ಗೆ ಅದನ್ನು ಕ್ಲಾರಿಟಿ ತೊಗೊಳ್ತಾ ಇದ್ದೀರಾ. ಆ ಡೈರೆಕ್ಷನಲ್ಲಿ ಹೋಗುವಂಥ ಸ್ಟೆಪ್ಸ್ ತೊಗೊಳ್ತಾ ಇದ್ದೀರಾ, ಗೈಡೆನ್ಸ್ ತೊಗೊಳ್ತಾ ಇದ್ದೀರಾ, ಸಪೋರ್ಟ್ ತೊಗೊಳ್ತಾ ಇದ್ದೀರಾ, ಮತ್ತು ಆ ಡೈರೆಕ್ಷನಲ್ಲಿ ಹೋಗುವಂಥ ಧೈರ್ಯ ಮಾಡ್ತಾ ಇದ್ದೀರಾ. ಆ್ಯಂಡ್ ಗ್ರೂಪ್ ನಂಬರ್ 2
ಯು ಆರ್ ರೆಡಿ ಈ ಹೊಸ ಒಂದು ಟೆರಿಟರಿಗೆ ಹೋಗೋದಕ್ಕೆ, ಈ ಹೊಸ ಒಂದು ಜಾಗ ಅಥವಾ ಈ ಹೊಸ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯು ಆರ್ ರೆಡಿ. ಬಿಕಾಸ್ ಫಾರ್ ಯು ಇಟ್ ಈಸ್ ನಾಟ್ ಜಸ್ಟ್ ಮನಿ, ಇದನ್ನೇ ಹೇಳಿದ್ದು, ಫಾರ್ ಯು ಪ್ಯಾಷನ್ ಆ್ಯಂಡ್ ಪ್ಲೆಷರ್ ಎರಡು ಇಂಪಾರ್ಟೆಂಟು. ಸೊ ನಿಮಗೇನು ತುಂಬ ಇಷ್ಟ ಅದನ್ನು ಮಾಡ್ತಾ ದುಡ್ಡು ಮಾಡೋದು ಹೆಂಗೆ ಅನ್ನೋವಂಥ ಒಂದು ಕಲೆನ ನೀವು ಕಲ್ತ್ಕೊಳ್ಬೋದು 2024ಅಲ್ಲಿ. ಯು ಆರ್ ಮೇಕಿಂಗ್ ಮನಿ ಆ್ಯಂಡ್ ಯು ಆರ್ ಎಂಜಾಯಿಂಗ್ ಮೇಕಿಂಗ್ ಮನಿ. ಓಕೆ, ಸೊ ಆ ಒಂದು ಕಲೆನ, ನಾನು ಮಾಡ್ತಾ ಇರೋ ಕೆಲಸ ನನಗೆ ಎಷ್ಟು ಇಷ್ಟ ಅಂದರೆ ಕೆಲಸ ಥರನೇ ಅನ್ಸೋದಿಲ್ಲ, ಬಟ್ ನನಗೆ ದುಡ್ಡು ಬರ್ತಾ ಇದೆ, ವಾವ್ ವಾಟ್ ಅ ಫ್ರೀಡಮ್. ಸೊ ಅಗೇನ್ ಫ್ರೀಡಮ್ ಇಸ್ ದ ವರ್ಡ್ ನಿಮಗೆ ಗ್ರೂಪ್ ನಂಬರ್ 2 2024ಅಲ್ಲಿ ನಿಮ್ಮ ಕರಿಯರ್ ಜಾಬ್ ಬಗ್ಗೆ. ಐ ಲೈಕ್ ಫ್ರೀಡಮ್ ಫ್ರೀಡಮ್ ಫ್ರೀಡಮ್, ಮನಿ ಪ್ಲಸ್ ಫ್ರೀಡಮ್ ಇಸ್ ಈಕ್ವಲ್ ಟು ಪೀಸ್ ಆಫ್ ಮೈಂಡ್. ಸೊ ಅದು ನಿಮ್ಮ ಮಂತ್ರ 2024ಗೆ. ಐ ಕ್ಲೇಮ್ ಮೈ ಫೈನಾನ್ಷಿಯಲ್ ಫ್ರೀಡಮ್. ಓಕೆ, ಐ ಲವ್ ಮೈ ಫೈನಾನ್ಷಿಯಲ್ ಫ್ರೀಡಮ್, ಐ ಕ್ಲೇಮ್ ಮೈ ಫೈನಾನ್ಷಿಯಲ್ ಫ್ರೀಡಮ್. ಅಂದರೆ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು, 9 to 5 ಅಲ್ಲೇ ಇರಬೇಕಂತಿಲ್ಲ, ನಾನು ಎಲ್ಲಿಂದ ಬೇಕಾದರೂ ಲಾಗಿನ್ ಆಗ್ಬೋದು, ನಂದು ಆನ್ಲೈನ್ ಬಿಸ್ನೆಸ್ ಇದೆ. ಸೊ ಈ ಥರ ಯು ವಾಂಟ್ ಫ್ರೀಡಮ್, ಟೈಮಿಂದ ನಿಮ್ಗೆ ಬೇಕಾಗಿರೋ ಕೆಲಸ ನೀವು ಮಾಡಬೇಕು ಅನ್ನೋಂಥ ಒಂದು ಇಂಟ್ರೆಸ್ಟಿಂದ ಯು ವಾಂಟ್ ಫ್ರೀಡಮ್ ಎಲ್ಲ ಡೈರೆಕ್ಷನಲ್ಲೂ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಫ್ರೀಡಮ್ ಪ್ಲಸ್ ಮನಿ, ಅ ಪವರ್ಫುಲ್ ಕಾಂಬಿನೇಷನ್. ಸೊ 2024ಅಲ್ಲಿ ನೀವು ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಐ ಆಮ್ ನಾಟ್ ಕಿಡಿಂಗ್. ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 1ಗೂ ಕೂಡ ಲಾಸ್ಟ್ ಕಾರ್ಡ್ ಇದೇ ಆಗಿತ್ತು. ಐ ಆಮ್ ರೆಡಿ ಫಾರ್ ಗ್ರೇಟ್ ಅಡ್ವೆಂಚರ್. ಬೇಸಿಕ್ಲಿ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ನಿಮ್ಮ ಎರಡು ರೀಡಿಂಗ್ನು ಪವರ್ಫುಲಿ ಬ್ಲೆಂಡ್ ಆಗಿರುವಂಥ ಒಂದು ಎನರ್ಜಿ ಬರ್ತಾ ಇದೆ. ಸೊ ಅಕಾರ್ಡಿಂಗ್ ಟು ಮೀ ಪ್ರತಿಯೊಬ್ಬರು ಈ 2024ಅಲ್ಲಿ ವಿ ಆರ್ ಟ್ರೈಯಿಂಗ್ ನ್ಯೂ. ಹೆದರ್ಕೊಳ್ದಿರ ಈ ಹೊಸ ಡೈರೆಕ್ಷನನ್ನ, ಹೊಸ ಆಪರ್ಚುನಿಟಿನ, ನಮ್ಮ ಕಲೆನ ನಾವು ಪ್ರಪಂಚಕ್ಕೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಫ್ರೀಡಮ್ನ, ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನನ್ನು ಹುಡುಕ್ತಾ ಇದ್ದೀವಿ ಮತ್ತು ಅದನ್ನು ಪಡಿತಾ ಇದ್ದೀವಿ. ಆ್ಯಂಡ್ ಆಲ್ಸೋ ವಿ ಆರ್ ಮೇಕಿಂಗ್ ಮನಿ, ಅದನ್ನೆಲ್ಲ ಮಾಡ್ತಾ. ಆಲ್ ರೈಟ್, ಸೊ ಅದು ನಿಮ್ಮ 2024 ಕರಿಯರ್, ಜಾಬ್, ಮನಿ ರೀಡಿಂಗ್. ಆ್ಯಂಡ್ ಐ ಲವ್ ದಿಸ್ ಫಾರ್ ಯು. ಐ ವಿಶ್ ಯು ಅ ವಂಡರ್ಫುಲ್, ಸಕ್ಸಸ್ಫುಲ್, ಹ್ಯಾಪಿ, ಫ್ರೀಡಮ್ ಫೀಲ್ಡ್ 2024 ನಿಮಗೆ ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. 2020 ಡಿಸೈನರ್ 2024 ಪ್ರೋಗ್ರಾಮ್ ಬಗ್ಗೆ ಕೆಳಗಡೆ ಡೀಟೇಲ್ಸ್ ಇದೆ, ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಐ ಲವ್ ಟು ಸಿ ಯು ಲೈವ್ ಎಂಟೈರ್ 2024. ನಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋಣ, ಹೇಗಿದೆ ನಮ್ಮ 2024 ಅಂತ. ಎವ್ರಿ ಮಂತು, ನೆಕ್ಸ್ಟ್ ಮಂತ್ಗೋಸ್ಕರ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಮ್ಮ ಇಂಟಿಮೇಟ್ ಟ್ಯಾರೋ ರೀಡಿಂಗಲ್ಲಿ. ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ, ಗೋ ಪರ್ಚೇಸ್. ಆ್ಯಂಡ್ ಐ ವಿಲ್ ಸಿ ಯು ಗಾಡ್ ಇಸ್ ವರ್ಡ್ಸ್ ಕಮ್ಯುನಿಟಿನಲ್ಲಿ. ಲವ್ ಯು ಆಲ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನೆಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಹ್ಯಾವ್ ಅ ವಂಡರ್ಫುಲ್ 2024. ಬಾಯ್.